ಕೀರ್ತನೆಗಳು 112ಕ್ಕೆ ತೆಗೆದುಕೊಳ್ಳೋಣ ಪ್ರಿಯರೇ. Let's stand up in the presence of the Lord. Let's turn our Bible to Psalms 112, 112. 112ನೇ ಕೀರ್ತನೆ. 9 ವಚನಗಳುಂಟು, 10 ವಚನಗಳುಂಟು. ನಾವು 9 ವಚನದವರೆಗೂ ಉತ್ತರ ಪತ್ರಿಕೆಗಳ ಓದಿಕೊಳ್ಳುವರಾಗಿದೆ. 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆಗಳು 112. ಮೊದಲನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ, ಎರಡನೇ ವಚನ ನೀವು ಓದಬೇಕು. ಅದೇ ಕೊನೆಯ ವಚನ ನಾವೆಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. 112ನೇ ಕೀರ್ತನೆ ಮೊದಲನೇ ವಚನ. ಯಾವೂರಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಅವನ ಮನೆಯಲ್ಲಿ ನ್ಯಾಯೈಶ್ವರ್ಯವಿರುವುದು, ಅವನ ನೀತಿಯು ಸದಾಕಾಲವೂ ವಹಿಸುತ್ತಿರುವುದು. ದಯಾಳುವಾಗಿ ಧನ ಸಹಾಯ ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸೆಯಿಡುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು. ಮಹಿಮೆಯೊಳಗೆ ಅವನ ಕೊಂಬು ಎತ್ತಲ್ಪಡುವುದು. 10ನೇ ವಚನ ಎಲ್ಲ ಒಟ್ಟಾಗಿ ಓದಿಕೊಳ್ಳೋಣ. ಹೌದು ಪ್ರಿಯರೇ, ದೇವರು ನಮ್ಮೊಂದಿಗಿದ್ದು ನಮ್ಮನ್ನ ಆತನು ಬಲವಾಗಿ ನಡೆಸುವಾತನಾಗಿದ್ದಾನೆ. ನಮ್ಮನ್ನು ಮಾತ್ರ ನಮ್ಮ ಸಂತತಿಯವನ್ನೇ ಆತನು ಬಲವಾಗಿ ಉಪಯೋಗಿಸುವ ಆತನು ನಡೆಸುವ ಆತನು ಆಗಿದ್ದಾನೆ. ಈ ಒಂದು ಸಮಯದಲ್ಲಿ ನಾವುಗಳು ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಆರಾಧನೆಯಲ್ಲಿ ಪಾಲ್ಗೊಳ್ಳಬಂದಿದ್ದೇವೆ ಪ್ರಿಯರೇ. ನಾವು ಮನುಷ್ಯರನ್ನು ನೋಡುವುದು ಬೇಡ. ನಮ್ಮ ಸೃಷ್ಟಿಕರ್ತನಾದ ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ನೋಡುವವರಾಗಿ ಆತನಿಗೆ ನಾವು ಸಂಪೂರ್ಣ ಹೃದಯದಿಂದ ಆತನನ್ನೇ ನಾವು ಸ್ತೋತ್ರ ಮಾಡುವವರಾಗಿ ಆರಾಧನೆ ಮಾಡುವವರಾಗಿ. ಹೌದು ಪ್ರಿಯರೇ, ಆತ ನಮ್ಮ ಎಲ್ಲ ಆರಾಧನೆಗೆ ಯೋಗ್ಯ ದೇವನಾಗಿದ್ದಾನೆ. ನಾವು ಮಧ್ಯದಲ್ಲಿ ಆತನ ಪ್ರಸನ್ನತೆ ಇರುವ ಹಾಗೆ ನಾವೆಲ್ಲರೂ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನೇ, ಪರಲೋಕದ ದೇವರಿಗೆ ಸ್ತೋತ್ರ ಉಂಟಾಗಲಿ ರಾಜ. ಕರ್ತ, ನಾವು ನಿನ್ನ ಒಂದು ಮಕ್ಕಳಾಗಿ ಸಭೆಯಾಗಿ ಕೂಡಿ ಬಂದಿದ್ದೇವಪ್ಪ. ನಿನ್ನ ಒಂದು ಪ್ರಸನ್ನತೆ ನಮ್ಮನ್ನು ತುಂಬಿಸಬೇಕೆ ನಾವು ಬೇಡುತ್ತೇವೆ. ನಾವು ಮಾಡುವಂತ ಎಲ್ಲ ಸ್ತೋತ್ರಗಳ ಮಧ್ಯದಲ್ಲಿ ಸಿಂಹಾಸನೂಢರಾಗಿ ಇಳಿದು ಬರಬೇಕೆ ನಾವು ಬೇಡುತ್ತೇವಪ್ಪ. ಹೌದು ರಾಜ, ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು ಕರ್ತನೆ. ಯೇಸಪ್ಪ, ಸಂಡೇ ಸ್ಕೂಲ್ ಮಕ್ಕಳನ್ನ ಆಶೀರ್ವದಿಸು, ಟೀಚರ್ಸ್ಗಳನ್ನ ಆಶೀರ್ವದಿಸು, ರಾಜ ಕಣಿಕೆ ಭಾಗವನ್ನು ಆಶೀರ್ವದಿಸು ಕರ್ತನೆ. ಮೊದಲಿಂದ ಕೊನೆಯವರೆಗೂ ನೀನು ನಮ್ಮೊಂದಿಗೆ ಇದ್ದು ಕರ್ತನೆ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಪಿತನೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕಡೆ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸದಾಸಿಯರ ಮೇಲೂ ನನ್ನ ಆತ್ಮವನ್ನು ಸುರಿಸುವೆನು. ಅವರು ಪ್ರವಾದಿಸುವರು. ದೇವರಾತ್ಮನು ಸುರಿಸುವಾಗ ದೇವರಾತ್ಮನು ಪ್ರತಿಯೊಬ್ಬರ ಮೇಲೆ ಸುರಿಸುವಂತ ದೇವರಾತ್ಮನಾಗಿದ್ದಾನೆ. ಒಂದು ಸಮಯದಲ್ಲಿ ನಾವು ಕೇಳುವ ದೇವರಾತ್ಮನೇ, ನಮ್ಮ ಸಭೆಯ ಮೇಲೆ ನೀವು ಸುರಿಯ ಮಾಡಿರಿ ಸ್ವಾಮಿ. ನಮ್ಮ ಹೃದಯಗಳ ಮೇಲೆ ನೀವು ಸುರಿಯ ಮಾಡಿರಿ ಸ್ವಾಮಿ. ಈ ಬೆಳಗಿನ ಸಮಯದಲ್ಲಿ ನಿನ್ನ ಸಮ್ಮುಖದಲ್ಲಿ ನಿನ್ನನ್ನು ಆರಾಧಿಸಲಿಕ್ಕೆ ಬಂದಿರುವಂತ ನಮಗೆ ಬೇಕಾದ ಆತ್ಮನ ಸಹಾಯವನ್ನು ನಮಗೆ ದಯಪಾಲಿಸಿಕೊಡ್ರಿ ಸ್ವಾಮಿ ಎಂಬುದಾಗಿ ನಾವು ಕೇಳೋಣ. ದೇವರನ್ನ ಕೇಳುವಾಗ ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆತನ ಪ್ರಾರ್ಥನೆಗಳನ್ನ ಕೇಳುವಂತ ದೇವರಾತನಾಗಿದ್ದಾನೆ. ಆತನ ವಾಗ್ದಾನ ಮಾಡಿದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ನಿಮಗೊಬ್ಬ ಸಹಾಯಕರನ್ನ ಕಳಿಸಿಕೊಡ್ತೇನೆ ಎಂಬುದಾಗಿ ಹೇಳುವಂತ ದೇವರಿಗೆ ನಾವೆಲ್ಲ ದೇವರೇ ನಿಮ್ಮನ್ನು ಆರಾಧಿಸಲಿಕ್ಕೆ ನಮಗೆ ಸಹಾಯಕರನ್ನ ಕಳಿಸಿಕೊಡ್ರಿ ಸ್ವಾಮಿ. ದೇವರೇ, ನಮ್ಮ ಬಲದಿಂದ ನಿನ್ನನ್ನು ಆರಾಧಿಸಲಿಕ್ಕೆ ಆಗೋದಿಲ್ಲ ಸ್ವಾಮಿ. ದೇವರೇ, ನಮಗಿರುವಂತ ಸ್ವರದಿಂದ ನಿನ್ನನ್ನು ಆರಾಧಿಸಲಿಕ್ಕೆ ಆಗೋದಿಲ್ಲ ಸ್ವಾಮಿ. ನಿನ್ನ ಆತ್ಮನ ಪ್ರೇರಣೆಯಿಂದ ಮಾತ್ರವೇ ನಿನ್ನನ್ನು ಆರಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ದೇವರ ಆತ್ಮನೇ, ನಿನ್ನ ಸಹಾಯವನ್ನು ನಮಗೆ ದಯಪಾಲಿಸಿಕೊಡ್ರಿ ಎಂಬುದಾಗಿ ನಾವು ಕೇಳೋಣ. ದೇವರ ಸಮ್ಮುಖದಲ್ಲಿ ನಿಂತಿರುವಂತ ನಾವುಗಳು ಈ ಒಂದು ಸಮಯದಲ್ಲಿ ಹೇಳುವೆ, ಪವಿತ್ರಾತ್ಮ ದೇವರೇ, ನಿನ್ನ ಪ್ರಸನ್ನತೆ ಬಯಸುವೆವು. ಪವಿತ್ರಾತ್ಮ ದೇವರೇ,
ದೇವರಾತ್ಮನನ್ನು ನಾವು ಕೇಳೋದು. ದೇವರಾತ್ಮನೇ, ದೇವರೇ ನಮ್ಮನ್ನ ಮಾರ್ಗದರ್ಶಿಸ್ರಿ ಸ್ವಾಮಿ. ದೇವರೇ ನಮ್ಮನ್ನು ನಡೆಸ್ರಿ ಸ್ವಾಮಿ. ನಮ್ಮ ದಾಹವನ್ನು ತೀರಿಸಲಿಕ್ಕೆ ಶಕ್ತವಾದ ಜೀವ ಜಲವು ನೀನಾಗಿದ್ದೀರಿ ಸ್ವಾಮಿ. ನಿನ್ನ ಬಳಿಗೆ ನಾವು ಬರ್ತೇವೆ ರಾಜ. ಆತ್ಮರೇ ನನ್ನ ಅಭಿಷೇಕಿಸು, ಆತ್ಮರೇ ನನ್ನ ದಾಹ ತೀರಿಸು, ಆತ್ಮರೇ ನನ್ನ ಮಾರ್ಗದರ್ಶಿಸು, ಆತ್ಮರೇ ನನ್ನು ಜೀವಿಸು, ಆತ್ಮರೇ ನನ್ನ ಅಭಿಷೇಕಿಸು. ಎಲ್ಲರೂ ಸೇರಿ ಸಭೆ ಹೇಳುವುದೇ, ಆತ್ಮರೇ ನನ್ನ ದಾಹ ತೀರಿಸು, ಆತ್ಮರೇ ನನ್ನ ಮಾರ್ಗದರ್ಶಿಸು, ಆತ್ಮರೇ ನನ್ನು ಜೀವಿಸು. ಪವಿತ್ರ ನಿನ್ನ ಪ್ರಸನ್ನತೆ ಬಯಸುವೆವು. ಪವಿತ್ರಾತ್ಮನೇ ಹರೇ, ನಿನ್ನ ಸಾನ್ನಿಧ್ಯ ಹರಸುವೆವು. ನಿನ್ನ ಮಹಿಮೆ ದೊಡ್ಡ ಮೇಘದಂತೆ ವ್ಯಾಪರಿಸಲಿ ಈಗಲೇ. ನಿನ್ನ ಜ್ವಾಲೆಯಂತೆ ಅಗ್ನಿ ಜ್ವಾಲೆಯಂತೆ ಪ್ರವಹಿಸಲಿ ಈಗಲೇ. ನಿನ್ನ ಮಹಿಮೆ ದೊಡ್ಡ ಮೇಘದಂತೆ ವ್ಯಾಪರಿಸಲಿ ಈಗಲೇ. ನಿನ್ನ ಜ್ವಾಲೆ ಅಗ್ನಿ ಜ್ವಾಲೆಯಂತೆ ಪ್ರವಹಿಸಲಿ ಈಗಲೇ. ಆತ್ಮರೇ ನನ್ನ ಅಭಿಷೇಕಿಸು. ಎಲ್ಲರೂ ಸೇರಿ ಹೇಳುವೆ, ಆತ್ಮರೇ ನನ್ನ ದಾಹ ತೀರಿಸು, ಆತ್ಮರೇ ನನ್ನ ಮಾರ್ಗದರ್ಶಿಸು, ಆತ್ಮರೇ ನನ್ನು ಜೀವಿಸು. ದೇವರಾತ್ಮನೇ ಅಪ್ಪ, ನಿನ್ನ ಬಳಿಲಿ ನಾವು ಬೇಡಿದ್ದೇವೆ ಸ್ವಾಮಿ. ನಮ್ಮ ದಾಹವನ್ನು ತೀರಿಸಲಿಕ್ಕೆ ಶಕ್ತನಾದ ದೇವರು ನೀನೊಬ್ಬನೇ ಸ್ವಾಮಿ. ಅದಕ್ಕಾಗಿ ನಿಮಗೆ ಆರಾಧನೆ ಸಲ್ಲಿಸ್ತೇವೆ. ಹಾಲೆಲೂಯ. ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಕುಳಿತುಕೊಂಡವರಾಗಿ ನಾವು ದೇವರನ್ನ ಸ್ತುತಿಸೋಣ. ರಾಜ್ಯ ಬಲವು ನೀನೇ, ಮಹಿಮೆ ಪ್ರಭಾವ ನೀನೇ. ಎಲ್ಲ ಕನ್ನಡ ಪದಗಳ Hare
ಸಿದ್ಧವಾಗಿದ್ದೀರಾ? ನಿಮ್ಮ ಮುಂದೆ ಎಂತ ದೊಡ್ಡ ಪ್ರಾಬ್ಲಮ್ ಇದ್ರೂ ಧೈರ್ಯವಾಗಿ ಅದ್ರ ಮುಂದೆ ನಡ್ಕೊಂಡು ಹೋಗ್ಬೇಕು. ಹಾಲೆಲೂಯಾ. ಯಾಕೆ ನಾವು ಧೈರ್ಯವಾಗಿ ನಡ್ಕೊಂಡು ಹೋಗ್ಬೇಕು? ಯಾಕೆ ನಾವು ಧೈರ್ಯವಾಗಿ ನಡ್ಕೊಂಡು ಹೋಗ್ಬೇಕು? ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿ ಇದ್ದಾನೆ. ಯೆಹೋವ ನಿಸ್ಸಿಯಾದಂತ ದೇವರು ನಮ್ಮ ಜೊತೆಲಿ ಇದ್ದಾನೆ. ಸೋಲು ನಮ್ಮ ಹತ್ರ ಬರಲ್ಲ. ಯುದ್ಧವು ಆತನದು, ಜಯ ನಮ್ಮದು. ಎಲ್ಲ ಹೇಳಿದ್ರೆ ಯುದ್ಧವು ದೇವರದು, ಯುದ್ಧವು ದೇವರದು. ಎಂತ ಪರಿಸ್ಥಿತಿ ಇರಲಿ ದೇವರನ್ನ ಮುಂದೆ ಕಳಿಸಿ, ಆತನ ಮುಂದೆ ಹೋಗುವಾಗ ಹಳ್ಳ ದಿಣ್ಣೆ ಗುಡ್ಡ ನೀರು ಏನಿದ್ರು ದೇವರು ಅದನ್ನ ಸಮ ಮಾಡಿ ನಮ್ಮ ದಾರಿ ತೋರಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ನೀವೇ ಸಾಕು ನೀ ನನ್ನ యేసయ్య. ಈ ಜೀವಿತ ಯಾತ್ರೆಯಲ್ಲಿ ಒಂದು ಹಾಡನ್ನು ನಾವು ದೇವರನ್ನ ಸ್ತುತಿಸೋಣ. ಎಲ್ಲ ಕರೆಕ್ಟ್ Yeah.
ತೆಗೆದುಕೊಳ್ಳುತ್ತೇವೆ. ದೇವರ ಸಮ್ಮುಖದಲ್ಲಿ ಜಯವನ್ನು ನಮಗೆ ಕೊಟ್ಟರು ಮತ್ತು ದೇವರ ಸಮ್ಮುಖದಲ್ಲಿ ನಾವು ನಿಂತಿದ್ದೇವೆ. ಪಾಪದ ಮೇಲೆ ಆತ ನಮಗೆ ಜಯವನ್ನ ಕೊಟ್ಟಿದ್ದಾನೆ, ನರಕದ ಮೇಲೆ ಆತ ನಮಗೆ ಜಯವನ್ನ ಕೊಟ್ಟಿದ್ದಾನೆ. ಅಂತ ದೇವರಿಗೆ ನಾವೆಲ್ಲರೂ ಬಾಯಿಗಳನ್ನು ತೆರೆದು ಹೇಳುತ್ತೇವೆ, ದೇವರೇ ನಿನ್ನನ್ನು ನಾವು ಸ್ತುತಿಸ್ತೇವೆ ಸ್ವಾಮಿ. ದೇವರೇ ನಿನ್ನನ್ನು ನಾವು ಮಹಿಮೆ ಪಡಿಸ್ತೇವೆ ಸ್ವಾಮಿ. ಯಾರೊಬ್ಬರು ಸುಮ್ಮನೆ ಇರೋದು ಬೇಡ. ದೇವರ ಸಮ್ಮುಖದಲ್ಲಿ ಬಂದಿರುವಂತ ನಾವುಗಳು ಆತನನ್ನ ಸ್ತುತಿಸುವುದು ಒಳ್ಳೆಯದು, ಆತನನ್ನ ಕೀರ್ತಿಸುವುದು ಒಳ್ಳೆಯದು. ಬಾಯಿಗಳನ್ನು ತೆರೆದು ಹೇಳಿ, ದೇವರೇ ನೀನು ಒಳ್ಳೆಯವರು ಸ್ವಾಮಿ. ನಿಮ್ಮ ಭಾಷೆಯಲ್ಲಿ ನಿಮಗೆ ಬರುವಂತ ರೀತಿಯಲ್ಲಿ ನಾವು ದೇವರಿಗೆ ಹೇಳುತ್ತೇವೆ, ದೇವರಪ್ಪ ನೀನು ಒಳ್ಳೆಯವರು ಸ್ವಾಮಿ. ನಿನ್ನನ್ನು ನಾವು ಸ್ತುತಿಸ್ತೇವೆ ರಾಜ, ನಿನ್ನನ್ನು ನಾವು ಮಹಿಮೆ ಪಡಿಸ್ತೇವೆ ಸ್ವಾಮಿ, ನಿನ್ನನ್ನು ನಾವು ಘನಪಡಿಸ್ತೇವೆ ಸ್ವಾಮಿ. ದೇವರೇ ಹೌದು ರಾಜ, ನೀನು ಬದಲಾಗದಂತ ದೇವರಾಗಿದ್ದೀರಿ ಸ್ವಾಮಿ, ನೀನು ಬದಲಾಗದಂತ ದೇವರಾಗಿದ್ದೀರಿ ಸ್ವಾಮಿ. ದೇವರೇ ಹೌದು ರಾಜ, ದೇವರೇ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮಗೆ ಜಯವನ್ನು ಕೊಟ್ಟು ಜಯವೇ ಎಂಬುದಾಗಿ ಹಾಡಿಗೆ ನೀನು ನಮಗೆ ಸಹಾಯ ಮಾಡಿದ್ದೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ದೇವರೇ ನಿಮ್ಮನ್ನು ಕೊಂಡಾಡ್ತೇವೆ ರಾಜ, ನಿಮ್ಮನ್ನು ಮಹಿಮೆ ಪಡಿಸ್ತೇವೆ. ಸಮಯ ದೇವರಿಗೆ ಹೇಳು, ಆತನು ನಿನ್ನನ್ನು ಕಂಡುಕೊಂಡಿದ್ದಾನೆ, ಆತನು ನಿನ್ನನ್ನು ನೋಡಿದ್ದಾನೆ. ಆ ದಿನ ಹಾದರಳು ತನ್ನ ಮಗುವನ್ನು ಮಲಗಿಸಿ ಕಣ್ಣುಗಳನ್ನಿದ್ದಾಗ ದೇವರ ಬಗ್ಗೆ ಮಾತನಾಡಿ ಆಕೆಗೆ ಮರಳುಗಾಡಿನಲ್ಲಿ ಬುಗ್ಗೆಯನ್ನು ಸೃಷ್ಟಿಸಿದಂತ ದೇವರು ಈಗಲೂ ಬದಲಾಗದಂತ ದೇವರಾಗಿದ್ದಾನೆ. ಅಂತ ದೇವರಿಗೆ ಹೇಳುವೆ, ದೇವರೇ ನೀನು ನಮಗೆ ಬೇಕು ಸ್ವಾಮಿ, ನೀನು ಬೇಕು ಸ್ವಾಮಿ. ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ ರಾಜ. ನಾವೆಲ್ಲರೂ ಹೇಳುವೆ, ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು. ದೇವರೇ ನಿಮ್ಮನ್ನು ಸ್ತುತಿಸುತ್ತೇವೆ ರಾಜ. ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಇಂದಿಗೂ ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನ ನಿನ್ನ ಮಹಿಮೆ. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನ ನಿನ್ನ ಮಹಿಮೆ. ಯೆಸಯ್ಯ, ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಯೆಸಯ್ಯ, ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಎಲ್ಲರೂ ಸೇರಿ ಹೇಳುವೆ, ಬದಲಾಗಿಲ್ಲ, 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 ಪುನರುತ್ಥಾನ
ಬದಲಾಗಿಲ್ಲ ಸ್ವಾಮಿ. ಪ್ರತಿಯೊಬ್ಬರೇ ತಿಳಿದುಕೊಳ್ಳೋಣ, ಪ್ರತಿಯೊಬ್ಬರು ದೇವರ ಸಮ್ಮುಖದಲ್ಲಿ ತಿಳಿದುಕೊಂಡವರಾಗಿ ನಾವೇ ನಡುವೆ ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ಆತನ ಮಹಿಮೆ ಈಗಲೂ ಯಾವಾಗಲೂ ನಿರಂತರವಾಗಿ ಒಂದೇ ರೀತಿಯಾಗಿರುತ್ತದೆ. ಆತನ ಮಹಿಮೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಪ್ರಿಯರೇ. ಅಂದು ಅಬ್ರಹಾಮನನ್ನ ಕರೆದಂತ ದೇವರ ಮಹಿಮೆ, ಆತನನ್ನ ನಡೆಸಿದಂತ ಮಹಿಮೆ ಈಗಲೂ ಜೀವಂತವಾಗಿದೆ. ಈಗಲೂ ನಮ್ಮನ್ನು ನಡೆಸಲಿಕ್ಕೆ ಶಕ್ತವಾಗಿದೆ. ಈಗಲೂ ನಮ್ಮನ್ನು ಹೆಸರಿಡಿದು ಕರೀಲಿಕ್ಕೆ ಶಕ್ತವಾಗಿದೆ. ಆತನಿಗೆ ಹೇಳುವ ದೇವರೇ, ಬದಲಾಗದ ನಿನ್ನ ಮಹಿಮೆ ಈಗಲೂ ಹಾಗೆ ಇರುವುದಲ್ಲವೇ? ಬದಲಾಗದ ನಿನ್ನ ಮಹಿಮೆ. ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳಿ, ಎಂದಿಗೂ ಹಾಗೆ ಇರುವುದಲ್ಲವೇ? ಬದಲಾಗದ ಬದಲಾಗದ ನಿನ್ನ ಮಹಿಮೆ ಎಂದಿಗೂ ಹಾಗೆ ಇರುವುದಲ್ಲವೇ? ದೇವರ ಸಮ್ಮುಖದಲ್ಲಿ ನಿಂತಿರುವಂತ ನಾವು ಹೇಳುವೆ, ದೇವರೇ, ನಿನ್ನ ಮಹಿಮೆ ಬದಲಾಗಿಲ್ಲ ಸ್ವಾಮಿ. ಈಗ ನನ್ನ ಪರಿಸ್ಥಿತಿಗಳ ಮೇಲೆ ನಿನ್ನ ಮಹಿಮೆ ಇದೆ ಸ್ವಾಮಿ. ಈಗ ನಮ್ಮ ಮಹಿಮೆ ಇದೆ ಸ್ವಾಮಿ. ನಿನ್ನ ಯೋಚನೆಗಳ ಮೇಲೆ ನಿನ್ನ ಮಹಿಮೆ ಇದೆ ಸ್ವಾಮಿ. ನಮ್ಮ ಸಮಯ ಮೇಲೆ ನಿನ್ನ ಮಹಿಮೆ ಇದೆ ಸ್ವಾಮಿ. ಸಮಯ ನಾವು ಹೇಳುವೆ, ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ನಿನ್ನ ಆತ್ಮ ಬಲ ಹಾಗೆ ಇದೆ. ಬದಲಾಗದ ಯೇಸುವೇ, ನಿನ್ನ ಮಹಿಮೆ ಈಗಲೂ ಹಾಗೆ ಇದೆ ಸ್ವಾಮಿ. ಅನೇಕ ಜನರನ್ನ ಸ್ವಸ್ಥ ಮಾಡುವ ಮಹಿಮೆ ಈಗಲೂ ನಮ್ಮಲ್ಲಿದೆ. ಬದಲಾಗದ ನಿನ್ನ ಮಹಿಮೆ, ಬದಲಾಗದ ನಿನ್ನ ಮಹಿಮೆ. ಎಲ್ಲರೂ ಸೇರಿ ಹೇಳುವೆ, ಎಂದಿಗೂ ಹಾಗೆ ಇರುವುದಲ್ಲವೇ? ಬದಲಾಗದ ಬದಲಾಗದ ನಿನ್ನ ಮಹಿಮೆ ಎಂದಿಗೂ ಹಾಗೆ. ಯೇಸಯ್ಯ, ನಿನ್ನನ್ನು ಸ್ತುತಿಸುವೆ. ಯೇಸಯ್ಯ, ಸ್ತುತಿಸುವೆ ನಿನ್ನನ್ನೇ. ಎಲ್ಲರೂ ಬೆರಳಿನ ಮೇಲೆ ತಿಳಿಯುವೆ. ಯೇಸಯ್ಯ, ಸ್ತುತಿಸುವೆ ನಿನ್ನನ್ನೇ. ಯೇಸಯ್ಯ, ಸ್ತುತಿಸುವೆ ನಿನ್ನನ್ನೇ. ಆರಾಧಿಸು. ನಾವೆಲ್ಲರೂ ಕನ್ನಡ ತಟ್ಟಿ ದೇವರ ನಾಮವನ್ನು ಘನಪಡಿಸೋಣ. ಶಬ್ದವಾಗಿ ಕನ್ನಡ ತಟ್ಟಿ. ಆತನು ಮಹಿಮೆಯುಳ್ಳ ದೇವರಾಗಿದ್ದಾನೆ. ಆತನು ಬಲವುಳ್ಳ ದೇವರಾಗಿದ್ದಾನೆ. ಆತನ ಪುನರುತ್ಥಾನದ ಮಹಿಮೆ ಈಗಲೂ ಬದಲಾಗುವಂತ ಮಹಿಮೆಯಾಗಿದೆ. ದೇವರೇ, ನಿಮ್ಮನ್ನು ಸ್ತುತಿಸುತ್ತೇವೆ ಸ್ವಾಮಿ. ಬಾಯಿಗಳನ್ನು ತೆರೆದು ಶಬ್ದವಾಗಿ
ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ, ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ನೀನೊಬ್ಬನೇ ದೇವರು ರಾಜ, ನೀನೊಬ್ಬನೇ ಸ್ತುತಿಗೆ ಯೋಗ್ಯನು. ಅದಕ್ಕಾಗಿ ನಿಮ್ಮನ್ನು ಆರಾಧಿಸ್ತೇವೆ ರಾಜ. ಸ್ತೋತ್ರ ಸ್ವಾಮಿ. ಮಹಿಮೆಯುಳ್ಳ ದೇವರೇ, ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಲಿ ಸ್ವಾಮಿ. ಅಲ್ಫಾ ಓಮೆಗಾವಾಗಿರುವಂತ ದೇವರೇ, ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಲಿ ಸ್ವಾಮಿ. ದೇವರೇ, ನೀನು ನಮ್ಮನ್ನು ನಡೆಸಿ, ಪವಿತ್ರಾತ್ಮ ನಿನ್ನ ಬಲ, ನಿನ್ನ ಮಹಿಮೆ ಈಗಲೇ ದೇವರೇ ನಮ್ಮನ್ನು ಮುಂದುವರಿಸಲಿ. ನಿನ್ನ ಕೃಪೆಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ನಾವು ಇದ್ರುವಂತೆ ನಮ್ಮ ಅತ್ತೆಗಳ ಹೊಸ ಒಡಂಬಡಿಕೆ 1ನೇ ಪೇತ್ರ ಪತ್ರಿಕೆ 7ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. As we remain standing, let's turn our Bible to New Testament, 1 Peter chapter 2. 1 ಪೇತ್ರನು 2ನೇ ಅಧ್ಯಾಯ 6ನೇ ವಚನ ಎಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together 2nd chapter verse 6 from 1 Peter. 1 ಪೇತ್ರನು 2ನೇ ಅಧ್ಯಾಯ 6ನೇ ವಚನ. ಎಲ್ಲರೂ ತೆಗೆದುಕೊಳ್ಳಿ. Thank you, Jesus. ಒಟ್ಟಿಗೆ ಓದಿಕೊಳ್ಳೋಣ. ಇಗೋ ದೇವರಿ ವಾಕ್ಯ ಭಾಗ ಆಶೀರ್ವದಿಸಿ ಎಲ್ಲರೂ ಕುಳಿತುಕೊಂಡವರಾಗಿ ಕಾಣಿಕೆ ಭಾಗ ಸಂಡೇ ಸ್ಕೂಲ್ ಭಾಗ ಸಂಡೇ ಸ್ಕೂಲ್ ಹೋಗಿ.
ಈ ಒಂದು ಸಮಯದಲ್ಲಿ ಈ ವಾರದ ಜನ್ಮೆನ ಆಚರಿಸ್ಕೊಳ್ಳುವಂಥವ್ರು ಮದುವೆ ಆಚರಿಸ್ಕೊಳ್ಳೋದು ದಯವಿಟ್ಟು ಕೇಳ್ಕೊಳ್ತೇವೆ. ನನಗಾಗಿ ಪ್ರಾರ್ಥನೆ ಮಾಡಿ. ಮ್ಯಾರೇಜ್ ಅನ್ನಿಸ್ ಬರ್ತ್ಡೇ ಯಾರಿಗೂ ಮದುವೆ ಯಾರಿಗೆ ಬರ್ತ್ಡೇ? ಜಾನ್ ಬರ್ತ್ಡೇ ಅಂತ ಹೇಳ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತಹ ಪರಲೋಕ ತಂದೆ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಸನ್ನಿಧಾನದಲ್ಲಿ ನಾವು ಎಸಪ್ಪ ನಿನ್ನ ಸ್ತೋತ್ರ ಮಾಡುವಂತೆ ಗಣಪಡಿಸುವಂತೆ ಈ ಸಮಯ ಕೊಡೋದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾಗಿ ನಿಮ್ಮ ಭಾಗದಲ್ಲಿ ಆಗಿರುವಂತಹ ದಂಪತಿಗಳಿಗೆ ಒಪ್ಪಿಸಿಕೊಡುತ್ತೇನೆ. ನೀನು ಅವರನ್ನು ಕರ್ತನೆ ಯಾವುದೇ ಎಸಪ್ಪ ಗಂಡ ಹೆಂಡತಿಯಾಗಿ ಕರೆದಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಅನಾದಿ ಕಾಲ ತೀರ್ಮಾನಗೆ ಎಸಪ್ಪ ಅವರನ್ನು ಒಂದು ಮಾಡುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ರಾಜ. ಎಸಪ್ಪ ಜಾನನ ರೆಬೆಕನ ಆಶೀರ್ವದಿಸು, ಅವರ ದಾಂಪತ್ಯ ಜೀವಿತನ ಆಶೀರ್ವದಿಸು ಎಸಪ್ಪ. ಮುಂದಿನ ವರ್ಷಗಳಲ್ಲಿ ಕರ್ತನೆ, ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಎಸಪ್ಪ ಇನ್ನೂ ಅಧಿಕವಾಗಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವಂತೆ, ಒಬ್ಬರಿಗೊಬ್ಬರಿಗಾಗಿ ಜೀವಿಸುವಂತೆ ಎಸಪ್ಪ ನೀನು ಅವರಲ್ಲಿ ಕಾರ್ಯ ಮಾಡು ಕರ್ತ. ಅವರಿಗೆ ವಿರುದ್ಧವಾಗಿರುವಂತಹ ಎಲ್ಲ ಕರ್ತನೆ ಯೇಸುವಿನ ನಾಮದಲ್ಲಿ ಬೆಳೆದ ಕಾರ್ಯಗಳು ತೆಗೆದಾಕಲ್ಪಟ್ಟಲ್ಲಿ ಕರ್ತನೆ. ನಿನ್ನ ಬಲ, ನಿನ್ನ ಒಂದು ಜ್ಞಾನ ಮಕ್ಕಳ ಮಧ್ಯದಲ್ಲಿ ಕರ್ತನೆ ಎಸಪ್ಪ ಕಾರ್ಯ ಮಾಡಬೇಕೆ ನಾನು ಹೇಳುತ್ತೇನೆ. ನಿನ್ನ ಪ್ರೀತಿಯಿಂದ ಅವನು ಒಂದು ಮಾಡಿದ್ಯಲ್ಲ ಎಸಪ್ಪ, ಪ್ರೀತಿ ಸದಾ ಕಾಲವಿರುವಂತೆ ಕಾರ್ಯ ಮಾಡು. ಇಬ್ಬರನ್ನು ಕಟ್ಟಬೇಕೆ ನಾನು ಬೇಡುತ್ತೇನೆ ರಾಜ. ಅದೇ ರೀತಿಯಾಗಿ ಜಾನ್ ಮಗನ ಆಶೀರ್ವದಿಸು ಕರ್ತನೆ. ಅಪ್ಪ ಹೌದು ರಾಜ, ಕಾದ ವರ್ಷವಲ್ಲ ಕಾಯ್ದಂತ ದೇವರು ಮುಂದಿನ ವರ್ಷವ ಮಗನಿಗೆ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು ಅಪ್ಪ. ನಿನ್ನ ಒಂದು ಆಲೋಚನೆ ಮೇರೆಗೆ ಆ ಮಗನು ನಡೆಯುವಂತೆ, ಮನೆ ಯಜಮಾನಾಗಿ ಕರ್ತನೆ ನಿನ್ನಲ್ಲೇ ಕರ್ತನೆ ಆ ಮನೆಯ ಸಂಪೂರ್ಣ ಕುಟುಂಬದ ಮಕ್ಕಳನ್ನು ನಡೆಸುವಂತೆ ನೀನು ಕಾರ್ಯ ಮಾಡು. ಆ ಮಗನ ಕರ್ತನೆ ಸಭೆಯ ಸಹ ಆಶೀರ್ವಾದವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಆ ದಂಪತಿಗಳ ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಆ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಅದೇ ರೀತಿಯಾಗಿ ನಿನ್ನ ರಾಜ್ಯಕ್ಕೆ ಕೊಟ್ಟುವಂತ ಈ ಕರ್ತನೆ ಸ್ವಲ್ಪ ಕಾಣಿಗಳ ದಶಮಭಾಗನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ನೀನು ಆಶೀರ್ವದಿಸು ಅಪ್ಪ. ನಿನ್ನ ಆಶೀರ್ವಾದ ನಮ್ಗೆ ಯಾವ ವ್ಯಸನ ಇರಲಿಲ್ಲ ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ. ನಿನ್ನ ಒಂದು ಕರ್ತನೆ ಅಪ್ಪ ಬಲವನ್ನು ಹೊಂದಿಕೊಂಡಂತ ಮಕ್ಕಳಾಗಿ ನಿಮ್ಮ ಕರ್ತನೆ ಎಲ್ಲಾ ಕರ್ತನೆ ಪ್ರಾವಿಷನ್ಸ್ ಅನ್ನ ಕೊಡುವಂತ ದೇವರಾಗಿ ನಾವು ಮಧ್ಯದಲ್ಲಿ ಕರ್ತನೆ ಇದು ಕಾರ್ಯ ಮಾಡಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನಪ್ಪ. ಕೊಡುವಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಕೊಡುವ ಮಕ್ಕಳು ಮುಂಬರುವ ದಿನ ಕೊಡುವಂತೆ ನೀ ಕಾರ್ಯ ಮಾಡಪ್ಪ. ಆ ಮಕ್ಕಳು ಸಹ ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯ ದೇವರು ನಮಗೆ ಮೂಳೆಗಲ್ಲಾಗಿ ಕೊಟ್ಟುವಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇರುವವರು ಏನಾಗುವುದಿಲ್ವಂತೆ? ಆಶಾಭಂಗ ಪಡುವುದೇ ಇಲ್ಲ. ಆತ ನಾಮದಲ್ಲಿ ನಾವು ಸೇರಿ ಬಂದಿದ್ದೇವೆ. ನಮ್ಮ ಜೀವಿತದಲ್ಲಿ ಯಾವ ಸೋಳುಗಳಿಲ್ಲ, ಎಲ್ಲ ಸೋಳುಗಳನ್ನು ಜಯವಾಗಿ ಮಾಡುವಂತ ದೇವರ ಮನೆಯಲ್ಲಿ ವಾಸ ಮಾಡುವಂತನಾಗಿದ್ದಾನೆ. ಅಂತ ದೇವರನ್ನ ಸೇವಿಸುವ ಮಕ್ಕಳಾಗಿದ್ದೇವೆ. ಈಗ ನಮ್ಮ ಮಧ್ಯೆ ಇರುವಂತ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಓದಬೇಕು. ಬರುವ ವಾರದ ಪ್ರಕಟಣೆ ಈಗಾಗಲೇ ತಿಳಿಸಿದ ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಪ್ರಾರ್ಥನೆ ಇರುತ್ತದೆ. ಸೊ ಈ ಮಂಗಳವಾರದಿಂದ ಮತ್ತು ಶುಕ್ರವಾರ ಬರೀ ಟ್ಯೂಸ್ಡೇ ಅಂಡ್ ಫ್ರೈಡೆ ಮಾತ್ರ ಇದು 7 to 8 ಸಾಯಂಕಾಲ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಮತ್ತು ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಒಂದು ಸಿದ್ಧತೆಗೋಸ್ಕರ ಹಾಡಿನ ತಂಡದವರು ಬಂದು ಒಂದು ಆರಾಧನೆಯನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಬರುವ ಭಾನುವಾರದ ಆರಾಧನೆಯನ್ನು ನಿರ್ಮಲಾ ಮೇರಿ ಆಂಟಿ ಅವರು ನಡೆಸ್ಕೊಳ್ತಾರೆ. ಮತ್ತು ಹಾಡುವಂತವರು ಲಿಡಿಯಾ, ಸುಭಾ, ಸುಶಾಂತಿ ಮತ್ತು ಲಿಯೋನಾರ್ಡ್. ಬರುವ ಭಾನುವಾರ ಬೆಳಗಿನ ಜಾವ 7 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9 ಎರಡನೇ ಆರಾಧನೆ ಇರುತ್ತದೆ. ಇವತ್ತು ಸಂಜೆ 5 ಗಂಟೆಗೆ ಯೂತ್ ಫೆಲೋಶಿಪ್ ಇರುತ್ತದೆ. ಎಲ್ಲ ಯೌವನಸ್ಥರು ಇವತ್ತು ಸಾಯಂಕಾಲ 5 ಗಂಟೆಗೆ ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೀನಿ. ಪ್ರತಿ ವಾರ ಮಂಗಳವಾರದಂದು ಮತ್ತೆ ಶುಕ್ರವಾರದಂದು, ಪ್ರತಿ ವೀಕು ಟ್ಯೂಸ್ಡೇಸ್ ಅಂಡ್ ಫ್ರೈಡೇಸ್ ಮರಿಬಾರ್ದು ಪ್ರಿಯರೇ. ಈ ಒಂದು ವರ್ಷ ಸಂಪೂರ್ಣವಾಗಿ ನಾವು ಪ್ರತಿಯೊಂದು ವಾರವೂ ಯಾವ್ದು ಪ್ರೇ ಮಾಡ್ತೀವಿ? ಜೋರಾಗಿ ಯಾಕೆ ನಿಮ್ಮ ಬಾಯನ್ನೇ ನಾವು ಹೇಳಿಸ್ತೀವಿ ಅಂದ್ರೆ ನಾಪ್ಕ ಆಗ್ತದೆ ಅಂತ ಅಲ್ವಾ? ನೀವೇ ಹೇಳ್ಬಿಟ್ರೆ ನೀವೇ ಸೇರ್ಕೊಬೇಕು, ನೀವು ಬರಲೇಬೇಕು. ಟ್ಯೂಸ್ಡೇಸ್ ಮತ್ತೆ ಫ್ರೈಡೇ ಸಾಯಂಕಾಲ 7 ರಿಂದ 8 ಗಂಟೆ ಇರ್ತೀವಿ. ಯಾಕಂದ್ರೆ ಎಲ್ಲರೂ ಬಂದು ಜಾಯಿನ್ ಆಗ್ಬೋದು, ಕೆಲಸ ಮುಗಿಸ್ಕೊಂಡು ಬರ್ಬೋದು. ಒಂದು ಕಾರಣದಿಂದ ನಾವು 7 ರಿಂದ 8 ಗಂಟೆವರೆಗೂ ಇಟ್ಟಿದ್ದೇವೆ. ದಯವಿಟ್ಟು ಆ ಒಂದು ದಿನಗಳನ್ನ ಜ್ಞಾಪಕ ಇಟ್ಕೊಂಡು ಬಂದು ನಾವು 1 ಅವರ್ ಮಸನೆ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅದಕ್ಕಾಗಿ ನಮಗೆ ಗೊತ್ತಿರುವಂತೆ ನಾವು ಕಡೆಯ ದಿನಗಳಿದ್ದೇವೆ ಪ್ರಿಯರೇ. ಅನೇಕ ಕಾರ್ಯಗಳು ಲೋಕದಲ್ಲಿ ಭಯಂಕರವಾಗಿ ನಡೆಯುತ್ತಾ ಇದೆ. ಯೇಸು ಕ್ರಿಸ್ತನ ಬರೋಣ ಬಹಳ ಹತ್ತಿರವಾಗಿದೆ. ನಾವು ಮಾಡಬೇಕಾಗಿರೋದು ಪ್ರಾರ್ಥನೆ.
ದೇವರು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಪ್ರಾರ್ಥನೆ ಕೇಳಿ ದೇವ್ರ ವಾಕ್ಯ ಹೇಳ್ತಾರೆ, ತಾನು ಆದುಕೊಂಡವರಿಗೋಸ್ಕರವಾಗಿ ಲೋಕದ ಮೇಲೆ ಬರುವಂತ ಎಲ್ಲ ಕಷ್ಟಗಳನ್ನ ಎಲ್ಲ ಒಂದು ದುಃಖಗಳನ್ನ ಏನ್ ಮಾಡ್ತಾನೆ, ಕಡಿಮೆ ಮಾಡ್ತಾನೆ. ಅದಕ್ಕಾಗಿ ನಾವೇನ್ ಮಾಡೋಕ್ಕಾಗಿದೆ, ಜೋರಾಗಿ ಪ್ರಾರ್ಥಿಸಬೇಕು. ಈಗ ನಾವು ವಿಶೇಷವಾದ ಸಮಯಕ್ಕೆ ಹೋಗ್ತಾ ಇದ್ದೇವೆ, ವಾಕ್ಯ ಭಾಗಕ್ಕೆ ಹೋಗ್ತೇವೆ. ನಮ್ಮ ಎದುರುಗಡೆ ಜೇಕಬ್ ಅನ್ಸೋರು ಮುಂದೆ ಬಂದು ನಮ್ಮ ಗೆಸ್ಟ್ ಸ್ಪೀಕರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಮತ್ತೊಂದಾವರ್ತಿ ಕರ್ತನ ನಾಮದಲ್ಲಿ ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡುವನಾಗಿದ್ದೇನೆ. ಈ ದಿನ ಹೊಸದಾಗಿ ಪ್ರಥಮ ಬಾರಿಗೆ ನಮ್ಮ ಆಲಯಕ್ಕೆ ಬಂದಿರುವುದು ಯಾರಾಗಿದ್ದರೆ ದಯಮಾಡಿ ನೀವು ತಿಳಿಸಿದರೆ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಯಾರು ಇಲ್ಲಾದರೂ ಕೂಡ ಈ ದಿನ ನಮಗೆ ವಾಕ್ಯವನ್ನು ಕೊಡಲಿಕ್ಕಾಗುವ ಹಾಗೆ ಗಿಡಿಯೋನ್ ಇಂಟರ್ನ್ಯಾಷನಲ್ ಇಂದ ಸೇವೆ ಮಾಡುತ್ತಿರುವ ಇದು ಗಿಡಿಯೋನ್ ಇಂಟರ್ನ್ಯಾಷನಲ್ ಬಗ್ಗೆ ಈಗಾಗಲೇ 2-3 ವರ್ಷಗಳಿಂದ ನೀವು ನೋಡಿದ್ದೀವಿ. ಅವರ ಮುಖ್ಯವಾದ ಕೆಲಸ ದೇವರ ವಾಕ್ಯವನ್ನು ಪ್ರಿಂಟ್ ಮಾಡೋದು, ಹಚ್ಚೋದು ಮಾತ್ರವಲ್ಲದೆ ಹಾಗಾಗಿ ಪ್ರಾರ್ಥನೆ ಮಾಡುವ ಒಂದು ಕೂಟ. ಇದು ಚರ್ಚ್ ಅಲ್ಲ, ಇದು ಸಂಸ್ಥೆ ಅಲ್ಲ, ಇದು ಒಂದು ದೇವರ ಸೇವೆಗೆ ಸಮರ್ಪಿಸಲ್ಪಟ್ಟ ಗಿಡಿಯೋನ್ ಇಂಟರ್ನ್ಯಾಷನಲ್ ಇಂಡಿಯಾ ಅವರು ಈ ಕಾರ್ಯವನ್ನು ಮಾಡ್ತಾರೆ. ಅನೇಕ ಹಳ್ಳಿಗಳಿಗೆ ಚಿಕ್ಕ ಪುಸ್ತಕಗಳು, ದೊಡ್ಡದು ಎಲ್ಲ ಭಾಷೆಗಳಲ್ಲಿ ಪ್ರಿಂಟ್ ಅವರ ಖರ್ಚಿನಲ್ಲಿ ಮಾಡಿ ಅದನ್ನು ಎಲ್ಲರಿಗೂ ಹಂಚ್ತಾ ಇರೋದು ಅವರ ಮುಖ್ಯ ಉದ್ದೇಶ. ಮಾತ್ರವಲ್ಲದೆ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಸುವಾರ್ತೆ ಸಾರಬೇಕೆಂಬುದಾಗಿ ಇರೋದು. ಹೀಗಿರೋದು ಈ ಗಿಡಿಯೋನ್ ಇಂಟರ್ನ್ಯಾಷನಲ್ ಅವರಿಗೆ ಅವ್ರಿಗೇನೆಲ್ಲ ಮೆಂಬರ್ಶಿಪ್ ಆಗಬೇಕು, ಮೆಂಬರ್ಶಿಪ್ ಆದವರಿಗೆ ಅಲ್ಲ ಏನು ಅನುಕೂಲಗಳಿದೆ. ಬೈಬಲ್ಗಳನ್ನು 20 ರೂಪಾಯಿ 50 ರೂಪಾಯಿ ಇರೋ ಬೈಬಲ್ಗಳು ಭಾಳ ಕಡಿಮೆ ದರದಲ್ಲಿ ಕೊಡ್ತಾರೆ, ಫ್ರೀಯಾಗಿ ಕೊಡೋದಿಲ್ಲ. ಆದರೂ ಕೂಡ ನಮಗೆ ಭಾಳ ಕನಿಷ್ಠ ಮಟ್ಟದಲ್ಲಿ ಕೊಡ್ತಾರೆ. ಅದನ್ನು ನಾವು ನಮ್ಮ ಆಲಯಕ್ಕೂ ಮತ್ತು ನಮ್ಮ ಇತರ ಜನಗಳಿಗೂ ಹಂಚಲಿಕ್ಕೆ ಅದು ಉಪಯೋಗ ಆಗ್ತದೆ. ಮಾತ್ರವಲ್ಲದೆ ಅನೇಕ ಪ್ರಾರ್ಥನಾ ಕಾರ್ಯಕ್ರಮಗಳು ಇರ್ತವೆ. ಸೊ ಗಿಡಿಯೋನ್ ಇಂಟರ್ನ್ಯಾಷನಲ್ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ. ಹಾಗೂ ಈ ಒಂದು ಸಂಸ್ಥೆ ನಡೀಬೇಕಾದ್ರೆ ಅದಕ್ಕೆ ಯಾರು ಬಯಸುವುದನ್ನು ನಾವೆಲ್ಲರೂ ಕೂಡ ಸಹಾಯ ಮಾಡಬೇಕಾಗ್ತದೆ. ಹಾಗಾದ್ರಿಂದ ನಮ್ಮ CEF, ವಿಶ್ವವಾಣಿ, ಟ್ರಾನ್ಸ್ವರ್ಡ್ ಈ ರೀತಿಯಾಗಿರುವ ಸಂಸ್ಥೆಗಳು ಯಾವ ರೀತಿಯಲ್ಲಿ ಸುವಾರ್ತೆ ಮಾಡ್ತಿದೆಯೋ ಅದೇ ರೀತಿಯಲ್ಲಿ ಈ ದಿನ ಅವರು ಅವರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸುವಾರ್ತೆಗೆ ಇವರಿಗೆ ಸಹಾಯ ಮಾಡಿದಾಗ ಸುವಾರ್ತೆ ಕಾರ್ಯದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಎಂಬ ಆಶೀರ್ವಾದವನ್ನು ಹೊಂದಿಕೊಳ್ತೇವೆ. ಆದ್ದರಿಂದ ಅವರು ಈ ಕವರ್ಗಳು ಕೊಟ್ಟಿದ್ದಾರೆ. ನೀವು ಯಾರ್ಯಾರು ಪ್ರೇರಣೆ ಆಗಿ ನಾವು ಸಹಾಯ ಮಾಡ್ತೀನಿ ಅಂತಾರೋ ಅದನ್ನು ನಾವು ಹೇಳ್ತೇವೆ. ನೀವು ತಗೊಂಡೋಗಿ ನೀವು ಹಾಕಿರಿ. ಇದರಿಂದ ನಮ್ಮ ಸಭೆ ಮೂಲಕವಾಗಿ ಅವರಿಗೆ ಈ ಒಂದು ಸಹಾಯವನ್ನು ಕೊಡ್ತೇವೆ. ಈ ದಿನದಲ್ಲಿ ನಮ್ಮ ಮಧ್ಯೆ ವಾಕ್ಯವನ್ನು ಹಂಚಲಿಕ್ಕೆ ಆಗುವ ಹಾಗೆ ನಮ್ಮ ಪ್ರೀತಿಯ ಸಹೋದರ ಮಿಸ್ಟರ್ ಕ್ರಿಸ್ಟಿ ಅವರು ಬಂದಿದ್ದಾರೆ. ದಯಮಾಡಿ ಅವ್ರನ್ನೆಲ್ಲರೂ ನಾವು ಪ್ರೀತಿಪೂರ್ವಕವಾಗಿ ಕೈ ಚಪ್ಪಾಳೆ ಸ್ವಾಗತ ಕ್ರಿಸ್ಟಿ ಪ್ಲೀಸ್. ಅಜಿತ್ ಮತ್ತು ಅವ್ರನ್ನ ನಮಗೆ ಬಹಳ ಚಿರಪರಿಚಿತ ಆಗಿರುವ ವಿಜಯ್ ಕುಮಾರ್ ಅವರು ನಮ್ಮ ಊರಿನಲ್ಲಿ ಇದ್ದಾರೆ. ಆದ್ದರಿಂದ ಅವರು ಕೂಡ ಅವರು ಗಿಡಿಯೋನ್ ಸಂಸ್ಥೆ ಬಗ್ಗೆ ಕೆಲವು ಮಾತನ್ನು ಹೇಳುತ್ತಾ ದೇವರ ವಾಕ್ಯ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿದೆ, ಅದನ್ನು ನಾವು ಯಾವ ರೀತಿಯಲ್ಲಿ ಭಾರತ ದೇಶದಲ್ಲಿ ವಿನಿಯೋಗಿಸಿಕೊಳ್ತೇವೆ ಎಂಬುದನ್ನು ಕೂಡ ತಿಳಿಸ್ತಾರೆ. ಹಾಗೂ ನಮ್ಮ ವಿಜಯ್ ಕುಮಾರ್ ಅವರನ್ನು ಮತ್ತು ನಮ್ಮ ಮಧ್ಯೆ ಅಜಿತ್ ಅವರನ್ನು ಕೂಡ ಪ್ರಾರ್ಥನೆ ಮಾಡುವ. ಕರ್ತನೇ, ನನ್ನ ರಕ್ಷಕನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಯಾರು ನಿನಗೆ ಮಾತ್ರ ಎಂದೆಂದಿಗೂ ಸಮರ್ಪಕವಾಗಲಿ. ಯೇಸು ಆಮೇಲೆ. ಸೊ ನಮ್ಮ ಸಂಸ್ಥೆ ಯಾವುದು ಗಿಡಿಯೋನ್ ಸಂಸ್ಥೆ, ಅದ್ರ ಬಗ್ಗೆ ನಾವು ಸ್ವಲ್ಪ ತಾತ್ಪರ್ಯ ಮಾತಾಡುವ. ಅದ್ರ ಬಗ್ಗೆ ನಾವು ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ, ತಾವು ಹೇಗೆ ನಮ್ಮ ಜೊತೆ ಸಹಭಾಗಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದ್ರ ಬಗ್ಗೆ ಮಾತಾಡುವ. ಆದರೆ ಮೆಸೇಜ್ ಪ್ರಿಪೇರ್ ಆಗಿದೆ. ಓಕೆ, ಪ್ರೈಮರ್ಲಿ ನಾನು ಏನು ಮಾತಾಡೋದು ನಿಮ್ಮ ಹತ್ರ ಅಂದರೆ ಒಂದು ಆತ್ಮಿಕ ಅಭಿವೃದ್ಧಿ ಸಿಸ್ಟರ್ ಹೇಳಿದಂಗೆ ಯಾವುದು ನಾವು ಕಡೆಯ ದಿನಗಳಲ್ಲಿದ್ದೇವೆ. ಇದೀಗ ಏನು ಸ್ವಾಮಿ ಬರ್ತೀರಾ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೇವೆ.
ಹೌದು. ಸೊ ಕಡೆಯ ದಿನಗಳಲ್ಲಿ ನಾವಿದ್ದೇವೆ, ಮತ್ತೆ ಆತ್ಮಿಕ ಅಭಿವೃದ್ಧಿ ನಾವು ಹೊಂದಲೇಬೇಕು. ಇದು ಏನಕ್ಕೆ ಮತ್ತೆ ನಾವು ಹೇಗೆ ಆತ್ಮಿಕ ಅಭಿವೃದ್ಧಿ ಹೊಂದಿ ಏನ್ ಮಾಡಬಹುದು, ಅವಶ್ಯಕತೆ ಮತ್ತೆ ಹೇಗೆ ರೀತಿ, ಇದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಹೌದು, ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ಆದಷ್ಟು ಬೇಗ ನಮ್ಮನ್ನು ಕರ್ಕೊಂಡು ಹೋಗಿ. ಹೇಗೆ ನಮ್ಗೆ ಇದು ಹೇಗೆ ಗೊತ್ತು ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ಅಂತಿಮ ದಿನಗಳು ಬಂದಿವೆ, ಇದು ಹೇಗೆ ನಮಗೆ ಗೊತ್ತು? ಹೌದು, ನೋಡಿ ನಮ್ಮ ಅಕ್ಕಪಕ್ಕ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ, ಸಂಬಂಧಗಳಲ್ಲಿ, ಒಂದು ಕಾನೂನುಗಳಲ್ಲಿ, ರೀತಿ ನೀತಿಗಳಲ್ಲಿ, ಒಂದು ಸಂಸಾರದಲ್ಲಿ. ಮೊದಲು ಹೇಗಿತ್ತು ಒಂದು ಸಂಸಾರ? ತಾತ ಅಜ್ಜಿ, ತಂದೆ ತಾಯಿ, ಮಗಳು, ಸೊಸೆ, ಮಗು, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇರ್ತಿದ್ರಲ್ಲ. ಆದ್ರೆ ಸಂಸಾರಗಳು ಇವತ್ತು ಬಹಳ ಚಿಕ್ಕದಾಗಿವೆ. ಉದಾಹರಣೆಗೆ ಗಂಡ ಹೆಂಡತಿ ಮಗು, ಇಲ್ಲ ಅಂದ್ರೆ ಗಂಡ ಹೆಂಡತಿ ನಾಯಿ ಮರಿ ಅಷ್ಟೇ ಅಷ್ಟೇ ಅಷ್ಟು ಅಷ್ಟು ಚಿಕ್ಕದಾಗೆ. ಸೊ ಬಹಳ ಬದಲಾವಣೆಗಳು ಸಂಬಂಧಗಳಲ್ಲಿ. ಸ್ನೇಹಿತರಲ್ಲಿ ಆಳತೆ ಇಲ್ಲ. ಕಾನೂನು, ಎಷ್ಟೋ ಕಾನೂನುಗಳು ಬದಲಾವಣೆಯಾಗಿ ಇವತ್ತು ಅಡಲ್ಟ್ರಿ ಅದು ತಪ್ಪಲ್ಲಂತೆ, ಸೇಮ್ ಸೆಕ್ಸ್ ಮ್ಯಾರೇಜ್ ತಪ್ಪಲ್ಲಂತೆ. ಸೊ ಈ ರೀತಿ ಈ ಡೈರೆಕ್ಷನ್ ಅಲ್ಲಿ ಎಲ್ಲರೂ ಮುಂದೆ ನಡೀತಾ ಇದ್ದಾರೆ. ಸೊ ಇದೆಲ್ಲ ನಮಗೆ ಸೂಚನೆಗಳು. ನಮ್ಮ ಸೂಚನೆಗಳು ಏನಂದ್ರೆ, ಹೌದು ಕಡೆಯ ದಿನಗಳು ಬಂದಿವೆ, ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು ಅಂದ್ರೆ ಎಚ್ಚರಿಕೆ ಆಗಬೇಕು, ಆತ್ಮಿಕ ಅಭಿವೃದ್ಧಿ ಹೊಂದಲೇಬೇಕು. ಆತ್ಮಿಕ ಅಭಿವೃದ್ಧಿ ಏನಕ್ಕೆ ನಾವು ಹೊಂದಬೇಕು ಅಂದ್ರೆ, ನಮ್ಮ ಶತ್ರು ನಮ್ಮ ಪಕ್ಕದಲ್ಲೇ ಎಂದೆಂದಿಗೂ ಇದ್ದು ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ ಇದ್ದಾನೆ, ಎಳಿತಾನೆ ಇದ್ದಾನೆ ವಾಪಸ್. ಯಾವತ್ತೂ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಎಳಿತಾನೆ ಇದ್ದಾನೆ. ಒಂದು ಉದಾಹರಣೆ ಏನಂದ್ರೆ, 1 ಫುಟ್ ದೂರದಲ್ಲಿ ನಿಂತಿದ್ದಾರೆ. ನಮ್ಮ ಮೊಬೈಲ್ ಫೋನ್ ಬೇಕಾದಿಲ್ಲದ ವಿಷಯಗಳು, ಬೇಡದ ಮೆಸೇಜ್ಗಳು, ಬೇಡದ ಇನ್ಫಾರ್ಮೇಶನ್ ಬರ್ತಾನೆ ಇವೆ, ನಮಗೆ ಫೀಡ್ ಆಗ್ತಾನೆ ಇವೆ. ಸೊ 1 ಫುಟ್ ದೂರದಲ್ಲಿ ನಿಂತ್ಕೊಂಡು ನಮಗೆ ಆಕ್ರಮಣ ಮಾಡ್ತಾ ಇದ್ದಾರೆ ನಮ್ಮ ಶತ್ರು. ಸೊ ಅದಕ್ಕಾಗಿ ನಾವು ಆತ್ಮಿಕ ಅಭಿವೃದ್ಧಿ ಹೊಂದಲೇಬೇಕು ಈ ಕಡೆಯ ದಿನಗಳಲ್ಲಿ. ಏನಕ್ಕೆ? ಫಸ್ಟ್ ಆಫ್ ಆಲ್ ಅವಶ್ಯಕತೆ ಏನು? ಈ ನಮ್ಮ ಕಡೆಯ ದಿನಗಳಲ್ಲಿ ನಮಗೆ ಯೇಸು ಸ್ವಾಮಿ ಒಂದು ದೊಡ್ಡ ಆಜ್ಞೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ನನ್ನ ವಾಕ್ಯವನ್ನು ಹೋಗಿ ಸಾರಬೇಕು ಅಂತ. ಪ್ರತಿಯೊಬ್ಬರಿಗೂ ನನ್ನ ವಾಕ್ಯವನ್ನು ನೀವು ಹೋಗಿ ಸಾರಿ, ನನ್ನ ಒಂದು ವಾಕ್ಯದಿಂದ ಆಗುವ ಒಂದು ರೂಪಾಂತರವನ್ನು ಒಬ್ಬೊಬ್ಬರಿಗೂ ಹೋಗಿ ಹೇಳಬೇಕು ಅಂತ ಹೇಳಿದ್ದಾರೆ ಈ ಕಡೆಯ ದಿನಗಳಲ್ಲಿ. ಸೊ ಇದನ್ನ ಮಾಡಬೇಕು ಅಂದ್ರೆ ನಮ್ಮ ಕ್ರೈಸ್ತಿಯ ಜೀವನ ನಿಂತ ನೀರು ತರ ಆಗಬಾರ್ದು, ಹರಿಯುವ ನದಿಯಂತೆ ಇರಬೇಕು. ಏನು ವ್ಯತ್ಯಾಸ? ನಿಂತ ನೀರು ಏನಾಗುತ್ತೆ? ಕೊಡ್ದೋಗುತ್ತೆ. ಒಂದೇ ಕಡೆ ನೀರು ನಿಂತ್ಕೊಂಡ್ರೆ ಕೊಡ್ದೋಗುತ್ತೆ. ಆದ್ರೆ ಹರಿಯ ನೀರು ಏನಾಗುತ್ತೆ? ದಡಗಳನ್ನು ಪೋಷಿಸುತ್ತಾ, ಗಿಡ ಮರಗಳನ್ನು ಬೆಳೆಸುತ್ತಾ ಮುಂದೆ ನಡೆಯುತ್ತವೆ. ಇದು ಕ್ರೈಸ್ತಿಯ ಜೀವನ. ಹರಿಯ ನದಿಯಂತೆ ಮುಂದೆ ಮುಂದೆ ಸಾಗಬೇಕು. ಅದಕ್ಕೆ ಪೌಲರು, ನೀವು ಮನೆಗೆ ಹೋದಾಗ ನೀವು ಓದಿ ಈ ಒಂದು ವಾಕ್ಯನ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ನೀವು ಮನೆಗೆ ಹೋದಾಗ ನೀವು ಓದಿ ಅದರ ಬಗ್ಗೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪೌಲರು ನಿಮ್ಮ ಜೀವನ ನೀವು ಆತ್ಮಿಕ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಶಿಸ್ತಿನಿಂದ ಒಂದು ಸೈನಿಕನಂತೆ ಹೊಂದಬೇಕು. ಏನಕ್ಕೆ ಸೈನಿಕನಂತೆ ಹೊಂದಬೇಕು ಅಂದ್ರೆ, ನಿಮ್ಮ ಶತ್ರು ನಿನ್ನ ಪಕ್ಕದಲ್ಲೇ ನಿಂತು ಆಕ್ರಮಣ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ನೀನು ಶಿಸ್ತಿನಿಂದ ಬಹಳ ಪ್ರಿಪೇರ್ ಆಗಿ ನೀನು ಆತ್ಮಿಕ ಅಭಿವೃದ್ಧಿ ಹೊಂದಲೇಬೇಕು ಅಂತ ಅವರು ಬಹಳ ಚೆನ್ನಾಗಿ ಆ ಒಂದು ವಚನದಲ್ಲಿ ಹೇಳಿದ್ದಾರೆ. ನೀವು ಮನೆ ಹೋದಾಗ ಅದ್ರ ಬಗ್ಗೆ ನೀವು ಓದ್ರಿ. ಸೊ ಹೌದು, ಕಡೆಯ ದಿನಗಳಲ್ಲಿವೆ, ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ನಾವು ಆತ್ಮಿಕ ಅಭಿವೃದ್ಧಿ ಹೊಂದಲೇಬೇಕು. ನಾವು ನಿಂತ ನೀರು ಆಗಬಾರ್ದು, ಹರಿಯುವ ನದಿಯಂತೆ ಮುಂದೆ ಸಾಗಬೇಕು. ದೇವರ ವಾಕ್ಯನ ಒಬ್ಬೊಬ್ಬರಿಗೂ ನಾವು ಸಾರಬೇಕು. ನಾವು ಸೈನಿಕನಂತೆ ಶಿಸ್ತಿನಿಂದ ನಾವು ಆತ್ಮಿಕ ಅಭಿವೃದ್ಧಿ ಹೊಂದಬೇಕು. ನಿಜ. ಆದ್ರೆ ಯಾರು ಈ ಜನ? ನಾನು ಸಿಕ್ತವ್ರಿಗೆಲ್ಲ ನಾನು ಹೋಗಿ ಮಾತಾಡಿ ಯೇಸು ಸ್ವಾಮಿನ ಪರಿಚಯ ಮಾಡ್ಕೊಳ್ಬಹುದಾ? ಅಥವಾ ನನ್ನ ಸ್ನೇಹಿತರ, ಅಥವಾ ನನ್ನ ಮನೆಗಳ, ನಮ್ಮ ಸಂಬಂಧಿಕರ? ಯಾರು ಈ ಜನ ನಾನು ಹೋಗಿ ಈ ಯೇಸು ಸ್ವಾಮಿನ ಪರಿಚಯ ಮಾಡ್ಕೊಳ್ಳೋದು? ಹೌದು, ನಾನು ಶಿಸ್ತಿನಿಂದ ಆತ್ಮಿಕ ಅಭಿವೃದ್ಧಿ ದಿನೇ ದಿನೇ ನಾನು ಹೊಂದ್ತಾ ಇದ್ದೇನೆ. ದೇವರ ವಾಕ್ಯದಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದೇನೆ. ದೇವರ ನನ್ನ ಹತ್ರ ಮಾತಾಡ್ತಿದ್ದಾರೆ. ಆದ್ರೆ ನಾನು ಯಾರು ಹೋಗಿ ದೇವರ ವಾಕ್ಯ ನಾನು ಕೊಟ್ಟು ಯೇಸು ಸ್ವಾಮಿ ಕಡೆ ಕರ್ಕೊಂಡ್ ಬರೋದು? ಅಲ್ಲಿ ಸ್ವಲ್ಪ ನಾವು ಸ್ಟಕ್ ಆಗ್ಬೋದು, ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅಲ್ಲಿ ನಾವು ಹೇಗೆ ಏನು ಅಂತ ಅಲ್ಲಿ ಎನಿಗ್ಮಾ ಅಂತ ಒಂದು ಕನ್ಫ್ಯೂಸ್ ಸಿಚುವೇಶನ್. ಸೊ ನಾನು ರಿಸರ್ಚ್ ಮಾಡ್ತಿರುವಾಗ ಒಂದು 5 ರೀತಿ ಜನಗಳನ್ನ ನಾನು ಕಂಡು ಹಿಡಿದೆ. ನನ್ನ ರಿಸರ್ಚ್ ಪ್ರಕಾರ 5 ರೀತಿ ಜನಗಳು ನನ್ನ ದೃಷ್ಟಿಗೆ ಬಂದರು.
ಯಾರಿಗೆ ನಾವು ಯೇಸು ಸ್ವಾಮಿನ ನಾವು ಕರ್ಕೊಂಡೋಗಿ ನಾವು ಪರಿಚಯ ಮಾಡಿಕೊಟ್ಟು ನೋಡಿದ ಯೇಸು ಸ್ವಾಮಿ ಇವರಿಂದ ನಿತ್ಯ ಜೀವ ಹೊಂದಿ ನೀನು ಸುರಕ್ಷಿತವಾಗಿರುವಂತ ನಾವು ಪರಿಚಯ ಮಾಡ್ಕೊಡೋಕ್ಕೆ ನಾನು 5 ರೀತಿಯ ಜನಗಳನ್ನ ನಾನು ಹುಡುಕಿ ತಂದಿದ್ದೇನೆ. ನಂಬರ್ 1 ಒಣಗೋಗಿರೋ ಕ್ರೈಸ್ತರು. ಒಣಗೋಗಿರೋ ಕ್ರೈಸ್ತರು ಯಾರು? ಕ್ರಿಸ್ಮಸ್, ಈಸ್ಟರ್, ಮಧ್ಯಾಹ್ನ ಮಟನ್ ಬಿರಿಯಾನಿ ಅಥವಾ ಮಟನ್ ಸಾರು ಅಷ್ಟೇ. ಸಂಡೇ ಚರ್ಚ್ ಆಗಿದ ತಕ್ಷಣ ಮಟನ್ ಅಂಗಡಿ, ಚಿಕನ್ ಅಂಗಡಿ, ಮೀನು ಅಂಗಡಿ ಅಷ್ಟೇ. ಪ್ರಾರ್ಥನೆ ಇಲ್ಲ, ಭಕ್ತಿ ಇಲ್ಲ, ದೇವರಲ್ಲಿ ಭಯ ಇಲ್ಲ, ಆರಾಧನೆ ಅಂತೂ ಇಲ್ಲವೇ ಇಲ್ಲ. ಒಣಗೋಗಿರೋ ಕ್ರೈಸ್ತರು. ಅವ್ರು ಯೇಸು ಸ್ವಾಮಿ ಬೇಕು. ಅವ್ರಿಗೆ ನಾವು ಹೋಗಿ ಯೇಸು ಸ್ವಾಮಿನ ಪರಿಚಯ ಮಾಡ್ಕೊಡ್ಬೇಕು. ಇಂಥವ್ರಿಗೂ ನಾವು ಯೇಸು ಸ್ವಾಮಿನ ಪರಿಚಯ ಮಾಡ್ಕೊಡ್ಬೇಕು. ಎಷ್ಟೊಂದು ಜನ ಕಳೆದೋಗಿದ್ದಾರೆ. ಯೇಸು ಸ್ವಾಮಿ ಅವ್ರಿಗೆ ಗೊತ್ತಿತ್ತು, ಒಂದು ಕಾಲದಲ್ಲಿ ಅವರು ಯೇಸು ಸ್ವಾಮಿ ಜೊತೆ ಬಹಳ ಆಳವಾದ ಒಂದು ಸಂಬಂಧನ ಬೆಳೆಸ್ಕೊಂಡಿದ್ರು. ಆದ್ರೆ ಇವತ್ತು ಏನೋ ರೀತಿ ಆಯ್ತು, ಕಳೆದೋಗ್ಬಿಟ್ಟು. ಬಟ್ ನಮ್ಮ ಜವಾಬ್ದಾರಿ ಏನು? ನಾವು ಹೋಗಿ ಅವ್ರಿಗೆ ಯೇಸು ಸ್ವಾಮಿ ಪರಿಚಯ ಮಾಡ್ಕೊಡ್ಬೇಕು. 2ನೇದು, ಅನ್ಯ ಧರ್ಮದಿಂದ ಬಂದಿರೋ ಜನ. ನಾವು ಗಿಡಿಯನ್ ಸಂಸ್ಥೆಯಲ್ಲಿ ನಾವು ಪ್ರೈಮರಿಲಿ ನಾವು ಕ್ರೈಸ್ತರಿಗೆ ನಾವು ಸತ್ಯವೇದನ ಕೊಡಲ್ಲ. ಮೆಜಾರಿಟಿ ಅನ್ಯ ಜನರಿಗೆ ನಾವು ಕೊಡೋದು. ಎಷ್ಟು ಆಸಕ್ತಿಯಿಂದ, ಎಷ್ಟು ಭಕ್ತಿಯಿಂದ ಸ್ವೀಕರಿಸ್ತಾರೆ ಗೊತ್ತಾ? ಯೇಸು ಸ್ವಾಮಿ ಬಗ್ಗೆ ಅವರ ಜೀವನ ಕತೆ, ಅವ್ರು ಹೇಗೆ ರಕ್ಷಣೆ ಮಾಡಿದ್ರು, ಅವ್ರು ಹೇಗೆ ಪಾಪನ ತೊಳಿತಾರೆ, ಸರ್ ಕೊಡಿ ಬ್ರದರ್ ನಮ್ಗೆ ಕೊಡಿ, ಇಸ್ಕೊಂಡು ಹೋಗ್ತಾರೆ. ಲಾಸ್ಟ್ ವೀಕ್ ನಾವು 2 weeks ಕೇಕ್ ಎಕ್ಸಿಬಿಷನ್ ಇತ್ತು ಸೆಂಟ್ ಜೋಸೆಫ್ ಸ್ಕೂಲಲ್ಲಿ. ಗೊತ್ತಾ? ಅಲ್ಲಿ 13 days 15 days ಕೇಕ್ ಎಕ್ಸಿಬಿಷನ್ ಇತ್ತು. ಅಲ್ಲಿ ನಾವು ಸ್ಟಾಲ್ ಹಾಕಿದ್ವಿ. ಮೀಡಿಯನ್ಸ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿಯಿಂದ ನಾವು ಸ್ಟಾಲ್ ಹಾಕಿದ್ವಿ. ದಿನಕ್ಕೆ ಮಿನಿಮಮ್ ಒಂದು 300 ಬೈಬಲ್ ತಗೊಂಡವರು ಜನ. ಯಾರು? ಕ್ರೈಸ್ತರಲ್ಲ. ಕ್ರೈಸ್ತರು ನೋಡ್ಬಿಟ್ಟು ವಿ ಹ್ಯಾವ್ ಅಂತಾರೆ. ಬೇರೆಯವರು ಭಕ್ತಿಯಿಂದ ಐ ವಾಸ್ ಲುಕಿಂಗ್ ಫಾರ್ ಇಟ್, ಐ ನೀಡ್ ಒನ್. ಕನ್ನಡದಲ್ಲಿ ಕೊಡಿ, ನನಗೆ ಇಂಗ್ಲಿಷಲ್ಲಿ ಕೊಡಿ, ಉರ್ದುನಲ್ಲಿ ಕೊಡಿ. ಅನ್ಯ ಜನರು ಅವ್ರಿಗೆ ಯೇಸು ಸ್ವಾಮಿ ಬೇಕೇ ಬೇಕು. ಅವ್ರಿಗೆ ಎಷ್ಟು ಪ್ರೀತಿ ಇದೆ. ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟೊಂದು ಜನ ಯಾರ ಕಡೆಯಿಂದ ಬಂದಿದ್ದಾರೆ, ಯಾರ ಕಡೆಯಿಂದ ಸೇರಿದ್ದಾರೆ? RSS ಇಂದ ಬಂದು ಸೇರಿದ್ದಾರೆ. ಎಷ್ಟೋ ಅನ್ಯ ಜನರು ನಮ್ಮ ಸುವಾರ್ತೆ ಇವಾಗ ಎಷ್ಟೋ ಜನಕ್ಕೆ ಕೊಟ್ಟು ಯೇಸು ಸ್ವಾಮಿನ ಸ್ವೀಕರಿಸಿ ಯೇಸು ಸ್ವಾಮಿಗೋಸ್ಕರ ಹೋರಾಡ್ತಿದ್ದಾರೆ. ಸೊ ನಂಬರ್ 2, ಅನ್ಯ ಜನರು, ಬೇರೆ ಧರ್ಮದಿಂದ ಬಂದವರು. ಅವ್ರು ಯೇಸು ಸ್ವಾಮಿ ನಾವು ಪರಿಚಯ ಮಾಡ್ಕೊಡ್ಬೇಕು. ಹೆದರ್ತೀವಿ ಒಂದೊಂದ್ಸತಿ. ಹೌ ಡು ವಿ ಟಾಕ್ ಟು ದೆಮ್ ಅಬೌಟ್ ಜೀಸಸ್ ಕ್ರೈಸ್ಟ್? ಏನಂತಾರೋ ಪಾಪ, ಅದೇ ಬೇಕು, ಎಲ್ಲ ಇದೆ ಅವ್ರಿಗೆ, ಎಲ್ಲ ಇದೆ, ಎಲ್ಲ ರೀತಿಯ ಸೌಕರ್ಯಗಳು ಅವ್ರ ಲೈಫಲ್ಲಿ ಅವ್ರ ಬದುಕಲ್ಲಿ ಇದೆ. ಯೇಸು ಸ್ವಾಮಿ ಇಲ್ಲ ಅಷ್ಟೇ. ಕೊಡಿ ಅವ್ರಿಗೆ ಯೇಸು ಸ್ವಾಮಿ. ನಂಬರ್ 3, 3ನೇ ತರ ಜನ ಯಾರು ಅಂದ್ರೆ ನಾಸ್ತಿಕರು. ದೇವರೇ ಇಲ್ಲ. ಅವ್ರಿಗೊಂದು ಕಂಪ್ಯೂಟರ್ ಕೊಟ್ಬಿಟ್ಟು ಇಂಟರ್ನೆಟ್ ಕೊಟ್ಬಿಟ್ರೆ ಅವ್ರು ಇಡೀ ಪ್ರಪಂಚನ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಅವ್ರಿಗೆ ಕಂಪ್ಯೂಟರ್, ಇಂಟರ್ನೆಟ್, ಅದೇ ಈ ಒಂದು ರಿಲ್ಮ್ ಅವ್ರಿಗೆ ದೇವರಿಲ್ಲ ಅವ್ರಿಗೆ. ಎಷ್ಟೊಂದು ಜನ ನಾನು ನೋಡಿದೆ ಆ ರೀತಿ. ಒಬ್ಬರು ಮನೆಗೆ ಒಂದ್ಸತಿ ಹೋಗಿದ್ದೆ ನಾನು. ಬೈಬಲ್ ಅವ್ರ ಮನೆಗೆ ಒಂದು ವೈಟ್ ಕಲರ್ ಬೈಬಲ್ ಇತ್ತು, ಗಿಡಿಯನ್ಸ್ ಬೈಬಲ್. ನೋಡ್ಬಿಟ್ಟು ಹೌ ಡಿ ಗೆಟ್ ದಟ್? ಅವರ ಯಜಮಾನರು ಯೇಸು ಸ್ವಾಮಿ ನಂಬಿ ಬದುಕ್ತಿದ್ದಾರೆ. ಅಂದ್ರೆ ಇದು ಈ ವೈಫ್ ಅಷ್ಟು ನಂಬಿಕೆ ಇಲ್ಲ. ನಾನು ಕೇಳಿದಕ್ಕೆ ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಗಾಡ್? ಅದೆಲ್ಲ ಇಲ್ಲ. ಸೊ ಆ ರೀತಿ ಮಾತಾಡುವ ಎಷ್ಟೋ ಜನರಿದ್ದಾರೆ. ನಾನು ಆ ಅಮ್ಮನ ಜೊತೆ ವಾದ ಮಾಡದೆ ಅವತ್ತು. ಇಲ್ಲ, ನಾನು ನಿಮ್ಗೆ ಒಂದು ದಿವಸ ಯೇಸು ಸ್ವಾಮಿನ ಪರಿಚಯ ಮಾಡ್ಕೊಡ್ತೀನಿ, ನೋಡುವ. ಇದುವರೆಗೂ ಆಗಿಲ್ಲ, 1.5 ವರ್ಷ ಆಯ್ತು, ಬಟ್ ಆಗುತ್ತೆ ಒಂದು ದಿವಸ. ಏನಾಯ್ತು? ಸೊ ನಾಸ್ತಿಕರು, ದೇವರೇ ಇಲ್ಲ ಅಂತ ಬದುಕುವ ಎಷ್ಟೋ ಜನ. 4ನೇ ರೀತಿಯ ಜನ ಯಾರಂದ್ರೆ ಮಕ್ಕಳು. ನಾವು ಇವಾಗ ಯೇಸು ಸ್ವಾಮಿ ಪರಿಚಯ ಮಾಡಿ ಕೊಟ್ಟಿಲ್ಲ ಅಂದ್ರೆ ಕಳೆದು ಹೋಗ್ಬಿಡ್ತಾರೆ. ಪ್ಲೀಸ್. ನಮ್ಮ ಮನೇಲಿ ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಾತ ರೆವರೆಂಟ್ ಆಗಿದ್ರು. ನಮ್ಮ ಇಡೀ ಜೀವನ ಸಭೆ, ಪ್ರಾರ್ಥನೆ ಈ ರೀತಿ ರಿವಾಲ್ವ್ ಆಗ್ತಿತ್ತು. ಆದ್ರೆ ಈ ಟೈಮಲ್ಲಿ ನೋಡಿದ್ರೆ ತಂದೆ ತಾಯಿಗೆ ಟೈಮ್ ಇಲ್ಲ ಮಕ್ಕಳ ಜೊತೆ ಸಮಯ ಕಳೆಯೋಕ್ಕೆ. ಅಜ್ಜಿ ತಾತಗಳು ಅವ್ರ ಜೊತೆ ಇಲ್ಲ. ಮಕ್ಕಳಿಗೆ ಅರ್ಥ ಆಗ್ತಿಲ್ಲ ಅವ್ರು ಏನ್ ಹೇಳ್ತಾರೆ ಅಂತ. ಅವ್ರಿಗೆ ಏನ್ ಬೇಕು ಇವತ್ತು ಅಂದ್ರೆ ಅವ್ರಿಗೆ ಎಲ್ಲಿ ಏನ್ ಡಿಸ್ಟ್ರಾಕ್ಷನ್ ಇದೆ ಅದೇ ಬೇಕು ಅವ್ರಿಗೆ. ಮಕ್ಕಳಿಗೆ ಯೇಸು ಸ್ವಾಮಿ ಬೇಕು. ಕಳೆದು ಹೋಗ್ತಾರೆ. ಇನ್ನೊಂದು 10 ವರ್ಷದಲ್ಲಿ ಅವ್ರಿಗೆ ಯೇಸು ಸ್ವಾಮಿ ನಾವು ಪರಿಚಯ ಮಾಡಿಕೊಟ್ಟು ಅವ್ರ ಯೇಸು ಸ್ವಾಮಿ ದಾರಿನಲ್ಲಿ ನಾವು ನಡೆಸಿಲ್ಲ ಅಂದ್ರೆ ಕಳೆದು ಹೋಗ್ತಾರೆ ಅಷ್ಟೇ. ಫ್ಯೂಚರ್ ಜನರೇಷನ್ ವಿತೌಟ್ ಯೇಸು ಸ್ವಾಮಿ ನಾಟ್ ಹ್ಯಾಪನಿಂಗ್. ಸೊ ಮಕ್ಕಳಿಗೆ ನಾವು ಯೇಸು ಸ್ವಾಮಿನ ನಾವು ಪರಿಚಯ ಮಾಡ್ಕೊಳ್ಬೇಕು. ಕರೆಕ್ಟ್ ಟೈಮಲ್ಲಿ ಪ್ರಾರ್ಥನೆ, ದೇವರ ವಾಕ್ಯ, ಸಂಡೇ ಸ್ಕೂಲ್, ಆರಾಧನೆ, ಒಂದು ಆ ಸಂಬಂಧ, ಯೇಸು ಸ್ವಾಮಿ ಜೊತೆ ಆ ಸಂಬಂಧ,
ಕರೆಕ್ಟ್ ಟೈಮಲ್ಲಿ ನಾವು ಅವ್ರಿಗೆ ಪರಿಚಯ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಕರ್ತನಲ್ಲಿ ಬೇರೆ. ಫೈನಲಿ ಲಾಸ್ಟ್ 5ನೇ ರೀತಿಯ ಜನರು ಯಾರಂದ್ರೆ ರೋಗಿಗಳು. ಫಸ್ಟ್ ಇದು ರೋಗ ಇದೆ, ಇದು ಒಂದು ತೊಂದರೆ ಇದೆ, ಇದು ಒಂದು ಅಡಚಣೆ ಇದೆ ನಿಮ್ಮ ಲೈಫಲ್ಲಿ ಅಂದ ತಕ್ಷಣ ಫಸ್ಟ್ ಅವ್ರಿಗಾಗೋದು ಏನಂದ್ರೆ ಮೊದಲನೇದು ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಅಷ್ಟೇ ನನ್ನ ಲೈಫ್, ಈ ಥರ ನೋಡಿ ಕಾಯಿಲೆ, ಈ ರಿಪೋರ್ಟ್ ಬಂದ್ಬಿಟ್ಟಿದೆ, ಅಷ್ಟೇ ನನ್ನ ಲೈಫ್ ಆಗೋಯ್ತು. ರೋಗಿಗಳು ಸಡನ್ ಆಗಿ ಅವರು ನಂಬಿಕೆನ ಕಳ್ಕೊಂಡು ಜೀವಿಸೋ ಒಂದು ದಾರಿಯಲ್ಲಿ ಅವ್ರು ಹೋಗ್ಬಿಡ್ತಾರೆ. ಅವ್ರಿಗೆ ಯೇಸು ಸ್ವಾಮಿ ಬೇಕು. ಒಂದು ಉದಾಹರಣೆ ಕೊಡ್ತೀನಿ. 2015 ನಮ್ಮ ತಾಯಿ ಫಸ್ಟ್ ಟೈಮ್ ಹಾಸ್ಪಿಟಲ್ಗೆ ನಾನು ಕರ್ಕೊಂಡು ಹೋದವ್ರಿಗೆ ಏನೋ ಕಾಯಿಲೆ ಆಯಿತು, ಏನೋ ಅವ್ರಿಗೇನೋ ಪ್ರಾಬ್ಲಮ್ ಆಯಿತು ಅಂತ ಕರ್ಕೊಂಡು ಅವ್ರು ಲಾಸ್ಟ್ ಯಾವ ಹಾಸ್ಪಿಟಲ್ ಮೆಟ್ಲ್ ಹತ್ತಿದ್ದು ಅಂದರೆ ನನಗೆ ಜನ್ಮ ಕೊಟ್ಟಾಗ. ಯಾವತ್ತೂ ಹಾಸ್ಪಿಟಲ್ಗೆ ಹೋಗಿಲ್ಲ ಅವ್ರು, ಯಾವುದೇ ಒಂದು ಜ್ವರ ಆಗಲಿ, ಯಾವುದೇ ಒಂದು ನಥಿಂಗ್. ಸೊ ಆವತ್ತು 2015 ಅವ್ರು ಫಸ್ಟ್ ಟೈಮ್ ಹಾಸ್ಪಿಟಲ್ ಮೆಟ್ಲ್ ಎತ್ತಿದ್ದು. ಅವ್ರಲ್ಲಿ ಹೋದಾಗ ಅವ್ರು ಹೇಳಿದ್ರು, ನಿನಗೆ ಸ್ಟೇಜ್ 4 ಓವೇರಿಯನ್ ಕ್ಯಾನ್ಸರ್ ಇದೆ, ನೀನು ಬದುಕೋದು ಜಸ್ಟ್ 90 ಡೇಸ್ ಅಷ್ಟೇ. ನಿನಗೆ ಆ ರೋಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ 90 ದಿವಸದ ಮೇಲೆ ನೀನು ಬದುಕ. ನನಗೆ ಶಾಕ್ ಆಯಿತು. ಫಸ್ಟ್ ಟೈಮ್ ನಮ್ಮ ತಾಯಿನ ನಾನೇನು ಎಷ್ಟೊಂದು ಸತಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ, ಆ ಆಕ್ಸಿಡೆಂಟು ಇದು ಅದು ಏನೋ ರೀತಿ. ಬಟ್ ನನ್ನ ತಾಯಿ ಫಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋದಾಗ ಈ ರೀತಿ ನಿನಗೆ ಮಾಲಿನಿ ಅಂತ ಹೇಳಿದ್ರು. ಅವ್ರಿಗೂ ಶಾಕ್ ಆಯಿತು, ನನಗೂ ಶಾಕ್ ಆಯಿತು. ಇದೇನು ಮಾಡೋದು? ಆವಾಗ ನಾವು ಒಂದು ಮಾಡಿದ್ದೇನು ಅಂದರೆ ನಾವು ನಂಬಿಕೆ ಕಳ್ಕೊಳ್ಳಿಲ್ಲ. ಬಂದ್ವಿ, ಮೊಂಡಿ ಕಾಲು ಪ್ರಾರ್ಥನೆ ಮಾಡಿದ್ವಿ. ಬೆಸ್ಟ್ ಡಾಕ್ಟರ್ಸ್ ನಾನು ಹೆಂಗೆ ಅಂದರೆ ಐ ಇಂಟರ್ವ್ಯೂಡ್ ಡಾಕ್ಟರ್ಸ್, ಯಾರು ನನ್ನ ತಾಯಿ ಮೇಲೆ ಅವರು ವರ್ಕ್ ಮಾಡಬೇಕು ಅಂತ. ಆ ರೀತಿ ಒಂದು 11 ಡಾಕ್ಟರ್ನ ಇಂಟರ್ವ್ಯೂ ಮಾಡಿ ಐ ಫೈನಲೈಸ್ 3 ಡಾಕ್ಟರ್ಸ್ ಇನ್ ಬ್ಯಾಂಗ್ಳೂರ್, ಬೆಸ್ಟ್ ಒನ್ಸ್ ಇನ್ ದ ಕಂಟ್ರಿ. ಆ್ಯಂಡ್ ಅವ್ರು ಹೇಳಿದ್ರು, ಇಲ್ಲ 3 months ಭಾಳ ದೊಡ್ಡದಾಗಿ ಬೆಳೆದೆ. ನಮ್ಮ ತಾಯಿ ಅದಾದಮೇಲೆ 3.5 ವರ್ಷ ಬದುಕಿದ್ರು. 3.5 ವರ್ಷ ಮಿರಾಕ್ಯುಲಸ್ಲಿ ಶಿ ರಿವೈವ್ಡ್. ಅವ್ರು ಹೇಗೆ ಅವರು ಗುಣ ಆಗಿ ಈಚೆ ಬಂದರು ಅಂದರೆ ಅವ್ರು ವಾಪಸ್ ನಮ್ಮ ಸಭೆಗೆ ಹೋಗಿ ಅಲ್ಲಿ ಸೇವೆ ಮಾಡ್ತಾ ಇದ್ರು. ಯಾರೂ ಗೊತ್ತಿರಲಿಲ್ಲ ಅವ್ರಿಗೆ. ಹೇಳ್ಕೊಡೋಕೆ ಒಂಥರ, ನನಗೆ ಈ ಥರ ರೋಗ ಇದೆ, ಈ ಥರ ನಾನು ಈಚೆ ಬಂದೆ ಅಂತ. ನಾನು ಹೇಳಿಲ್ಲ, ನೀನು ಹೇಳಬೇಕು, ಸಾಕ್ಷಿಯಾಗಿ ನಿಂತ್ಕೊಬೇಕು, ಧೈರ್ಯದಿಂದ ಹೇಳಿ ಎಲ್ಲರೂ ಬಂದ್ಬಿಟ್ಟು. ನಾನು ಎಲ್ಲರೂ ಹೇಳಿದೆ ನಮ್ಮ ತಾಯಿ ಈಚೆ ಬಂದರು. 2017 ಒಂದ್ಸತಿ ಅವ್ರಿಗೆ ಏನಾಯ್ತು ಅಂದರೆ ಕಾಯಿಲೆ ವಾಪಸ್ ಬಂತು. ರೈಟ್ ಕಿಡ್ನಿ ಮೇಲೆ ಒಂಥರ ಒಂದು ಗಡ್ಡೆ ಬಂದು ಡಾಕ್ಟರ್ ಥಿಂಕ್ ರಿಲ್ಯಾಕ್ಸ್ ಆಗಿದೆ, ನಾವೇನೋ ಮಾಡಬೇಕಾಗುತ್ತೆ, 1 ರೌಂಡ್ ಕೀಮೋಥೆರಪಿ ಮಾಡಬೇಕಾಗುತ್ತೆ. ನಾವು ಮಾಡಕ್ಕೆ ಹೋದಾಗ ಡಾಕ್ಟರ್ ಅವರು ಜಸ್ಟ್ ಇನ್ ಕೇಸ್ ಇನ್ನೊಂದು ಸ್ಕ್ಯಾನ್ ಮಾಡ್ಕೊಂಡು ಬನ್ನಿ ನಾಳೆ, ಲೆಟ್ಸ್ ಸಿ ಕೆಮಿಕಲ್ ಲೆವೆಲ್ಸ್ ಎಲ್ಲ ಓಕೆ, ಒಂದ್ಸತಿ ಸ್ಕ್ಯಾನ್ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ಇನ್ನೊಂದ್ಸತಿ ನಾನು ಸ್ಕ್ಯಾನ್ ಮಾಡ್ಕೊಂಡು ಬಂದ್ವಿ, ಗಡ್ಡೆ ಇಲ್ಲ. ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ಡೇ ಹೋಗಿ ಸ್ಕ್ಯಾನ್ಗೆ ಖುಷಿಯಾಗಿ, ನಾವು ಭಯ ಪಡ್ಕೊಂಡು ಏನೂ ಹೋಗಿಲ್ಲ, ಪ್ರಾರ್ಥನೆ ಮಾಡಿ ನಡಿ ವಿಕಿ ಹೋಗೋಣ ಲೆಟ್ಸ್ ಸಿ ಅಂದ್ಬಿಟ್ಟು ನಾವು ಹೋದ್ವಿ ಹಾಸ್ಪಿಟಲ್ಗೆ. ಅಲ್ಲಿ ನೋಡಿದಾಗ ಡಾಕ್ಟ್ರು ಏನೋ ಪ್ರಾಬ್ಲಮ್ ಆಗಿದೆ, ಗಡ್ಡೆ ಇರಬೇಕು, ಗಡ್ಡೆ ಇರಲಿಲ್ಲ. October 6th ಆ ರೀತಿ ದೇವರು ನಮ್ಮನ್ನು ನಡೆಸಿದ್ದಾರೆ. ರೋಗಿಗಳಿಗೆ ಯೇಸು ಸ್ವಾಮಿ ಬೇಕೇ ಬೇಕು. ಸೊ ಈ 5 ರೀತಿಯ ಜನರು, ಇವರಿಗೆ ನಾವು ಯೇಸು ಸ್ವಾಮಿಯನ್ನ ಹೋಗಿ ಪರಿಚಯ ಮಾಡಿ ಕೊಟ್ಬಿಟ್ಟು ಬರಕ್ಕೆ ನಮಗೆ ಆತ್ಮಿಕ ಅಭಿವೃದ್ಧಿ ಬೇಕು. ಆತ್ಮದಲ್ಲಿ ನಾವು ಬಹಳ ಬಲವಾಗಿರಬೇಕು. ಯೇಸು ಸ್ವಾಮಿ ಜೊತೆ ನಾವು ಬಹಳ ಬಲವಾದ ಒಂದು ಸಂಬಂಧವನ್ನ ನಾವು ದಿನೇ ಬೆಳೆಸ್ಕೊಬೇಕು. ಇದು ಹೇಗಾಗುತ್ತೆ? ಬರೀ ನಾವು ಕಲ್ತಿರೋದೇನೋ ಅಂತಿಮ ದಿನಗಳು ಬರ್ತಾ ಇದೆ, ಯೇಸು ಸ್ವಾಮಿ ಜೊತೆ ನಾವು ಒಂದು ಸಂಬಂಧನ ಬೆಳೆಸಬೇಕು, ನಮಗೊಂದು ದೊಡ್ಡ ಒಂದು ಜವಾಬ್ದಾರಿ ಇದೆ. ನಾವು ಯೇಸು ಸ್ವಾಮಿನ ಪ್ರತಿಯೊಬ್ಬರಿಗೂ ಹೋಗಿ ಪರಿಚಯ ಮಾಡಿಕೊಡ್ಬೇಕು. ಹೌದು, ಹೇಗೆ ನಾವು ಆತ್ಮಿಕ ಅಭಿವೃದ್ಧಿ ಹೊಂದುವುದು ಹೇಗೆ? ದಿನ ನಾನು ಬೈಬಲ್ ಹೋಗ್ತೀನಿ, 1 hour 1 ಚಾಪ್ಟರ್ ಫುಲ್ 1 hour ಪ್ರಾರ್ಥನೆ ಮಾಡ್ತೀನಿ, ಸಾಕ? ದಿನ ನಾನು ಟ್ಯೂಸ್ಡೇ ಫ್ರೈಡೇಸ್ ನಾನು ಬೈಬಲ್ ಸ್ಟಡಿಗೆ ಬರ್ತೀನಿ, ಸಾಕ? ಸಂಡೇ ನಾನು ಕರೆಕ್ಟ್ ಟೈಮ್ಗೆ ಬೆಲ್ ಹೊಡಿಯಕ್ಕೆ ಮುಂಚೆ ಚರ್ಚೆಗೆ ಹೋಗಿ ಕೂತ್ಕೊಂಡಿರ್ತೀನಿ, ಸಾಕ? ವಾಟ್? ಏನು? ಹೇಗೆ ನಾವು ಆತ್ಮಿಕ ಅಭಿವೃದ್ಧಿ ಹೊಂದುವುದು? ಪೌಲರು ಆ ವಚನದಲ್ಲಿ ಹೇಳಿದಂತೆ ನಾವು ಒಂದು ಸೈನಿಕರ ತರ ನಾವು ಆತ್ಮಿಕ ಅಭಿವೃದ್ಧಿ ಹೊಂದಬೇಕು. ವಿ ನೀಡ್ ಬಿ ಫಸ್ಟ್ ಆಫ್ ಆಲ್, ನಮ್ಮ ಕ್ರೈಸ್ತರಿಗೆ ಒಂದು ಗ್ಯಾಪ್ ಏನು ಅಂದ್ರೆ ಡಿಸಿಪ್ಲಿನ್. ಆಕ್ಚುಲಿ ಎಲ್ಲ ಕ್ರೈಸ್ತರು ಮಿಲಿಟರಿ ಹೋಗ್ಬೇಕು, ಏರ್ಫೋರ್ಸ್ ನೇವಿ ಹೋಗಿ ಬರಬೇಕು, ಡಿಸಿಪ್ಲಿನ್ ಒಂದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಸೊ ಡಿಸಿಪ್ಲಿನ್, ಶಿಸ್ತಿನಿಂದ ನಾವು ಆತ್ಮಿಕ ಅಭಿವೃದ್ಧಿ ಹೊಂದಬೇಕು. ಹೌದು, ವಿ ಹ್ಯಾವ್ ಟು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು. ನಾನು ನಿಮ್ಗೊಂದು 3-4 ರೀತಿಗಳನ್ನ ನಿಮ್ಗೆ ಹೇಳ್ತೀನಿ ಹೇಗೆ ಆತ್ಮಿಕ ಅಭಿವೃದ್ಧಿ ಹೊಂದಬಹುದು ಅಂತ. ನಂಬರ್ 1, 1 ವರ್ಷದಲ್ಲಿ ಆದ್ರೆ ನೀವು ಪೂರ್ತಿ ಬೈಬಲ್ನ
ಸತ್ಯವೇದನ ಓದಿ ಮುಗಿಸೋಕ್ಕೆ ಪ್ರಯತ್ನ ಮಾಡಿ. 1 ವರ್ಷದಲ್ಲಿ ELS ಹೋದ್ರೆ ನಿಮಗೆ ಹೇಗೆ 1 ವರ್ಷದಲ್ಲಿ ನೀವು ಕಂಪ್ಲೀಟ್ ಬೈಬಲ್ನ ಓದೋಕ್ಕೆ ಸಾಧ್ಯ ಅಂತ ಅವರು ಒಂದು ಟೈಮ್ ಟೇಬಲ್ ಚಾರ್ಟ್ ಮಾಡ್ಕೊಡ್ತಾರೆ. ಸೊ 1 2 ಯಾವ್ದಾರ ಒಂದು ಬೈಬಲ್ ಸ್ಟಡಿ ಗ್ರೂಪ್. ಥ್ಯಾಂಕ್ ಗಾಡ್ ನಿಮಗೆ ಇಲ್ಲಿ ಸಭೆಯಲ್ಲೇ ಒಂದು ಗ್ರೂಪ್ ಇದೆ, ಬೈಬಲ್ ಸ್ಟಡಿ ಪ್ರೇಯರ್ ಗ್ರೂಪ್. ಒಂದು ನೀವು ಜಾಯಿನ್ ಆಗಿ ಬೈಬಲ್ ಸ್ಟಡಿ ಮತ್ತೆ ಪ್ರೇಯರ್ ಗ್ರೂಪ್. ಅಂದ್ರೆ 1 ವರ್ಷದಲ್ಲಿ ನೀವು ಒಂದು ಸ್ಪೆಸಿಫಿಕ್ ಒಂದು ಪುಸ್ತಕ ತಗೊಂಡು ಅದನ್ನ ಧ್ಯಾನ ಮಾಡೋದು. ಫಾರ್ ಎಕ್ಸಾಂಪಲ್, ಈ ವರ್ಷದಲ್ಲಿ ಲಾಸ್ಟ್ ಇಯರ್ ಈ ವರ್ಷ ನಾನು ಧರ್ಮೋಪದೇಶ ಕಾಂಡನ ನಾನು ಧ್ಯಾನ ಮಾಡ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ, ಇಟ್ ಇಸ್ ಸೋ ಇಂಟ್ರೆಸ್ಟಿಂಗ್. ನಾನು ಫಸ್ಟ್ ಟೈಮ್ ಅದನ್ನು ಓದಿದಾಗ ಅದು ನನಗೆ ಅರ್ಥ ಬಹಳ ಟೈಮ್ ಆಯ್ತು, ಕಷ್ಟ ಆಯ್ತು ನನಗೆ. ಬಟ್ ನಾನು ಇವಾಗ ಓದಿದಾಗ ಇಟ್ ಇಸ್ ಸೋ ಬ್ಯೂಟಿಫುಲ್. ಭಯ ಆಗುತ್ತೆ, ಸಮಟೈಮ್ಸ್ ಸಂತೋಷ ಆಗುತ್ತೆ. ಸೊ ಧರ್ಮೋಪದೇಶ ಕಾಂಡ ಅದನ್ನ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಸೊ ಗೋ ಹೆಡ್, ಒಂದು ಪುಸ್ತಕನ ತಗೊಂಡು ಅದನ್ನ ಇಡೀ ವರ್ಷ ಅದನ್ನ ಧ್ಯಾನ ಮಾಡಿ, ಪ್ಲಸ್ ಒಂದು ಬೈಬಲ್ ಸ್ಟಡಿ ಗ್ರೂಪ್ ಅಥವಾ ಒಂದು ಪ್ರೇಯರ್ ಗ್ರೂಪ್ನ ಜಾಯಿನ್ ಆಗಿ. 3ನೇದು, ದೇವರು ನಿನ್ನ ಹೇಗೆ ಆಶೀರ್ವಾದ ಮಾಡ್ತಿದ್ದಾರೆ ಅದನ್ನ ನೀವು ಒಂದ್ ಕಡೆ ಜರ್ನಲ್ ಮಾಡಿ ಇಟ್ಕೊಳ್ಳಿ. ನಾನು 2011 ಫಸ್ಟ್ ಟೈಮ್ ಒಂದು ಸ್ಮಾರ್ಟ್ ಫೋನ್ ತಗೊಂಡಾಗ ಎಕ್ಸೆಲ್ ಶೀಟ್ ಅದರಲ್ಲಿ ಇತ್ತು. ಸೊ ಏನ್ ಮಾಡಿ ನಾನು ಗಾಡ್ ಬ್ಲೆಸ್ ಮಿ ಅಂತ ಒಂದು ಎಕ್ಸೆಲ್ ಶೀಟ್ ಮಾಡಿ ಅದರಲ್ಲಿ ಸೀರಿಯಲ್ ನಂಬರ್, ಬ್ಲೆಸ್ಸಿಂಗ್ ಅಂಡ್ ಡೇಟ್ ಆ ಥರ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು 2011 ಇಂದ ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಲಾಸ್ಟ್ ಡೇ ನಾನು ಫೋನ್ ಚೇಂಜ್ ಮಾಡಿದಾಗ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಲ್ಯಾಪ್ಟಾಪ್ ತಗೊಂಡು ನೋಡಿದೆ. ದೇರ್ ವಾಸ್ ಸೋ ಮಚ್. ದಿನ ನಾನು ಮಾಡ್ತಿರ್ಲಿಲ್ಲ, ಜ್ಞಾಪಕ ಬಂದಾಗ ಸೆಂಟರ್ ನೋಡಿದಾಗ ನಾನು ಫಸ್ಟ್ ಬಂದಿದ್ದು ಏನು ಅಂದ್ರೆ, ಇನ್ ಕೇಸ್ ನಾನು ಏನಾದ್ರು ಜರ್ನಲ್ ಮಾಡಿ ಜಾಟ್ ಡೌನ್ ಮಾಡಿ ನಾನು ಅಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೆ ದೇವರು ನನ್ನ ಆಶೀರ್ವಾದ ಮಾಡಿದ್ದು ನಾನು ಮರೆತು ಬಿಡ್ತಿದ್ದೆ. ದಿನ ವರ್ಷ ವಾರ ನನ್ನ ಜೊತೆ ಹೇಗೆ ನಡೆದು ಮುಂದುವರಿಸಿದರೆ, ಇಫ್ ಇನ್ ಕೇಸ್ ನಾನು ಅದನ್ನ ಅಲ್ಲಿ ಕ್ಯಾಪ್ಚರ್ ಮಾಡಿ ಇಡಲಿಲ್ಲ ಅಂದ್ರೆ ನನ್ನ ದೇವರ ಆಶೀರ್ವಾದನ ನಾನು ಮರೆತು ಬಿಡ್ತಿದ್ದೆ. ಕ್ಷಮಿಸು ದೇವರು, ಥ್ಯಾಂಕ್ ಯು, ನಾನು ಇದು ಕೊಟ್ಟಿದ್ದೆ. ದೇವರು ನಿಮ್ಗೆ ಹೇಗೆ ಆಶೀರ್ವಾದ ಮಾಡ್ತಾರೆ ದಿನೇ ಅದನ್ನ ಒಂದ್ ಕಡೆ ಬರ್ತೀವಿ. ನೀವು ವಾಪಸ್ ಹೋಗಿ ನೋಡಿದಾಗ ನಿಮಗೆ ಒಂಥರ ಆಶ್ಚರ್ಯ ಆಗುತ್ತೆ. ಯು ವಿಲ್ ಪ್ರೈಸ್ ಹಿಮ್ ಅಗೇನ್. ಸೊ ದಟ್ ಇಸ್ 3. ನಿಮಗೆ ಗೊತ್ತಿರೋ ಯಾರನ್ನ, ಯೇಸು ಸ್ವಾಮಿಯಲ್ಲಿ ಆಸಕ್ತಿ ಇರೋ ಯಾರನ್ನ ನೀವು ಒಂದು ಶಿಷ್ಯರಾಗಿ ಬೆಳೆಸಿ. ಆಗ ನೀವು ಬೆಳಿತೀರ, ಅವರು ಬೆಳಿತಾರೆ. ನಿಮಗೆ ಗೊತ್ತಿರೋ ಯಾರನ್ನ ಡಿಸೈಬಲ್ ತರ ನೀವು ಬೆಳೆಸಿ. ದಟ್ ಇಸ್ 4. 5 ಫೈನಲಿ ಲಾಸ್ಟ್ ಒನ್, ವೆರಿ ಇಂಟ್ರೆಸ್ಟಿಂಗ್. ಕಷ್ಟ ಉಪವಾಸ ಪ್ರಾರ್ಥನೆ ಬಹಳ ಶಕ್ತಿ ಇದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾವು ರೀಸೆಂಟ್ ಆಗಿ ಒಂದು ಸಭೆ ಹೋಗಿದ್ವಿ ಜಿಗಣಿನಲ್ಲಿ. ಅಲ್ಲಿ ಪಾಸ್ಟರ್ CK ಸನ್ನಿ ಅಂತ ಅವರಲ್ಲಿ 3 ಸಭೆ ಕಟ್ಟಿದ್ರು, ದೊಡ್ಡ ಸಭೆ. ಒಂದು ಸಭೆ ಹೇಗಿದೆ ಅಂದ್ರೆ 1000 ಪೀಪಲ್ ಅಕಾಮಡೇಟ್ ಮಾಡೋ ಅಷ್ಟು ದೊಡ್ಡ ಸಭೆ, ಇನ್ನ ಒಂದು 2 ಚಿಕ್ಕ ಸಭೆಗಳು. ಸೊ ನಾನು ಬ್ರದರ್ ಕೂತ್ಕೊಂಡು ಮಾತಾಡ್ತಿರೋ ಹೇಗೆ ಬ್ರದರ್ ಹೀಗೆ ಈ ಕಷ್ಟ ಆಕ್ಚುಲಿ ಆ ಜಾಗದಲ್ಲಿ ಸಭೆ ಮಾಡಕ್ಕೆ. ಕರ್ನಾಟಕ ತಮಿಳುನಾಡು ಬಾರ್ಡರ್ ಪ್ಲಸ್ ಅಲ್ಲೆಲ್ಲ ಬಹಳ ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಇದೆ. ಹೇಗೆ 10 ವರ್ಷದಲ್ಲಿ ದೊಡ್ಡ ಸಭೆಗಳು ಕಟ್ಟಿದ್ರ ಅಂತ ಹೇಳಿದ್ರೆ, ಏನಿಲ್ಲ ಬ್ರದರ್, ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತೀವಿ. ಸೊ ನಾನು ಕೇಳಿದವ್ರಿಗೆ ಎಷ್ಟು ಅವರ್ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾರೆ? ಅವರು ಅವರಲ್ಲ ಬ್ರದರ್, ಒಂದೊಂದ್ಸತಿ 7 ದಿವಸ, ಒಂದು ದಿವಸ 21 ಡೇಸ್, 40 ಡೇಸ್. ಏನು ತಿಂದ್ರ? ಹೌದಾ? ಎಸ್ ಬ್ರದರ್, ನಾವು ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ನಾವು ಈ ಸಭೆಗಳನ್ನ ಕಟ್ಟಿದ್ವಿ. ಬಹಳ ಕಷ್ಟ ಇತ್ತು. ನಾವು ಹೋರಾಡಿ, ದೇವ್ರ ವಾಕ್ಯದಿಂದ ನಾವು ಹೋರಾಡಿ, ಜನ ನಮ್ಮನ್ನ ಮರ್ಡರ್ ಮಾಡಕ್ ಟ್ರೈ ಮಾಡೋದು, ಹೊಡೆಯಕ್ಕೆ ಟ್ರೈ ಮಾಡೋದು. ಆದ್ರೆ ನಾನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಈ ಸಭೆಗಳನ್ನ ಕಟ್ಟಿದೆ. ನನಗೂ ಸ್ವಲ್ಪ ಅದು ಕಷ್ಟನೇ ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋದು. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋದ್ರಲ್ಲಿ ಬಹಳ ಭಾಗವಿದೆ. ಕರ್ತನಲ್ಲಿ ಪ್ರಿಯ, ಟ್ರೈ ಮಾಡಿ. ಅಂಡ್ ಲಾಸ್ಟ್, ದಿನಕ್ಕೆ ಒಂದು ದೇವ್ರ ವಾಕ್ಯನ ಬಾಯಪಾಠ ಮಾಡೋಕ್ಕೆ ಅಭ್ಯಾಸ ಮಾಡಿ. ಒಂದು ವಚನ ನಾನು ದಿನ ಬಾಯಪಾಠ ಮಾಡೋಕ್ಕೆ ಟ್ರೈ ಮಾಡಿ. ಇಟ್ಸ್ ನೈಸ್. ಯಾಕೆಂದ್ರೆ ಯೇಸು ಸ್ವಾಮಿನು ನಮ್ಮ ಎನಿಮಿ ಶತ್ರುನ ಆಕ್ರಮಣಕ್ಕೆ ಅವ್ರು ಹೇಗೆ ಫೇಸ್ ಮಾಡಿದ್ರು ಅಂತ ದೇವ್ರ ವಚನದಿಂದನೇ ಫೇಸ್ ಮಾಡಿದ್ರು. ಸೊ ದಿನಕ್ಕೆ ಒಂದು ದೇವ್ರ ವಾಕ್ಯನ ಅಭ್ಯಾಸ ಮಾಡಿ ಅದನ್ನ ಬಾಯಪಾಠ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದು ನಮ್ಮ ಆತ್ಮಿಕ ಅಭಿವೃದ್ಧಿ. ಒಂದು ಕಡೆಯ ದಿನಗಳು ಬಂದಿವೆ. ನಾವು ಹೇಗೆ ಏನಕ್ಕೆ ಆತ್ಮಿಕ ಅಭಿವೃದ್ಧಿ ಹೊಂದಬೇಕು, ಯಾವ ರೀತಿಯ ಜನಕ್ಕೆ ನಾವು ಹೋಗಿ ಸ್ವಾಮಿನ ಪರಿಚಯ ಮಾಡಿಕೊಡ್ಬೇಕು, ಅಂಡ್ ಫೈನಲಿ ಹೇಗೆ ನಾವು ಆತ್ಮಿಕ ಅಭಿವೃದ್ಧಿ ಹೊಂದಬಹುದು. ಇದು ಕರ್ತನಲ್ಲಿ ಪ್ರಿಯರೇ ಸ್ವಲ್ಪ ವಿಷಯಗಳು. ಆತ್ಮಿಕ ಅಭಿವೃದ್ಧಿ ಹೊಂದ್ರಿ, ಅವ್ರು ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡ್ರಿ, ಬೇರೆ ರೀತಿಗಳನ್ನು ಹೇಗೆ ನೀವು ದೇವ್ರ ಜೊತೆ ಯೇಸು ಸ್ವಾಮಿ ಜೊತೆ ಒಂದು ಒಳ್ಳೆ ಸಂಬಂಧನ ಬೆಳೆಸ್ಕೊಬಹುದು ಅಂತ ದಿನೇ ನೋಡಿ. ನೆವರ್ ಬಿ ಸ್ಯಾಟಿಸ್ಫೈಡ್.
spiritually. Always be hungry. ನಮಗೆ ಆಗಿವೆ be greedy, hungry to be spiritually developed. Always, every day. ಅದನ್ನು ಒಂದು ನಿಮ್ಮದೇ ಒಂದು ಚೆಕ್ ಇಟ್ಕೊಳ್ಳಿ. ನನ್ನ ಜೊತೆ ನಾನು ಯೇಸು ಸ್ವಾಮಿ ಜೊತೆ ಯಾವ ರೀತಿ ನಾನು ಸಂಬಂಧನ ಬೆಳೆಸುತ್ತೇನೆ, ಇಷ್ಟೇನಾ ಅಂತ ದಿನೇ ಬೆಳೆದಿ ದೇವರನ್ನ ಉತ್ತಮವಾಗಿ ಆಶೀರ್ವದಿಸಲಿ. ದೇವರ ಸ್ತೋತ್ರ. ಇದೇನಿದು ಬೈಬಲ್, ನ್ಯೂ ಟೆಸ್ಟ್ ನನಗೆ ಬೇಡ ಅಂತ ಎಸ್ತೋಳು ಶಿವಲತಾ ಅಂತ ಒಬ್ಬ ಹೆಂಗಸು. ಬೈಬಲ್ನ ಯಾರೋ ಕೊಟ್ಟರು ಅವಳಿಗೆ, ಬೈಬಲ್ ತಗೊಂಡು ಎಸ್ಲು ಶಿವಲತಾ ಯಾರು? ತಮಿಳುನಾಡಲ್ಲಿ ಒಂದು ಹಳ್ಳಿನಲ್ಲಿ ವಾಸ ಮಾಡ್ತಿದ್ದ ಒಬ್ಬ ಹೆಂಗಸು. ಅವಳಿಗೆ ಒಂದು ಇನ್ನೊಂದು ಲೈಫ್ ಇತ್ತು. ಅವಳಿಗೆ ಒಂದು ದಿವಸ ಹುಷಾರು ತಪ್ಪಿ ಹಾಸ್ಪಿಟಲ್ಗೆ ಹೋಗಿ, ಕಣ್ಣಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು. ಪಟ್ಟಣಕ್ಕೆ ಬಂದು ಒಂದು ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲಲ್ಲಿ ಅವಳು ಚಿಕಿತ್ಸೆ ಪಡೆಯುತ್ತಿದ್ದು. ಅಲ್ಲಿ ಅವಳು ಬಂದಿದ್ದಾಗ ಒಂದು ಸಿಸ್ಟರ್ ನರ್ಸ್ ಏನ್ ಮಾಡೋದು ಅಂದ್ರೆ, ನೋಡೋ ಶಿವಲತಾ ಇದು ಒಂದು ಸತ್ಯವೇ ತಮಿಳ್ ವೈಟ್ ಕಲರ್ ಹಾಸ್ಪಿಟಲ್ ನಾವು ವೈಟ್ ಕಲರ್ ಟೆಸ್ಟ್ಮೆಂಟ್ ಕೊಡ್ತೀವಿ, ನ್ಯೂ ಟೆಸ್ಟ್ಮೆಂಟ್. ಅದನ್ನು ಕೊಟ್ಟು ಅವಳಿಗೆ ನೋಡು ದೇವರು ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ ಕಥೆಗಳು, ಇದ್ರ ಬಗ್ಗೆ ನೀನು ಸ್ವಲ್ಪ ಓದು ಟೈಮ್ ಇರುವಾಗ ಅಂದ್ಬಿಟ್ಟು ಕೊಟ್ಟರು. ಇವಳಿಗೆ ತಗೊಳ್ಳ ಬೇಡ ಅಂತ ಈಸ್ಕೊಂಡು ಪರ್ಸಲ್ ಇಟ್ಕೊಂಡು ಬಂದ್ಬಿಡ್ತಾರೆ ಊರಿಗೆ. ಸೊ ಯಾರು ಶಿವಲತಾ? ವೆರಿ ಡಾರ್ಕ್ ಸೈಡ್ ಶಿವಲತಾ. ಅವಳು ಒಬ್ಬ ಮಾಟಗಾತಿ. ಶಿವಲತಾ ಏನ್ ಮಾಡ್ತಿದ್ಲು ಅಂದ್ರೆ, ಪ್ರತಿ ವರ್ಷ ಆ ಬೇರೆ ಬೇರೆ ಹಳ್ಳಿಗಳಲ್ಲಿ ಹಬ್ಬದ ಟೈಮಲ್ಲಿ ಒಂದು ಪ್ರಾಣಿಯನ್ನ ಬಲಿ ಕೊಟ್ಟು ಅದು ರಕ್ತ ಕುಡಿದು ಜನರಿಗೆ ಭವಿಷ್ಯ ಹೇಳೋದು. ಅದು ಅವಳ ಜೀವನ. ಬಹಳ ಕಾಸು ಮಾಡ್ತಿದ್ಲು. ಎಷ್ಟೋ ಜನ ಪಾಲಿಟಿಷಿಯನ್ಸ್, ಸೆಲೆಬ್ರಿಟೀಸ್ ಅವಳನ್ನ ಸಿಟಿಗೆ ಚೆನ್ನೈಗೆಲ್ಲ ಕರೆಸ್ಕೊಂಡು ಅವಳ ಹತ್ರ ಈ ಒಂದು ಪ್ರಾಕ್ಟೀಸ್ ಮಾಡಿಸಿ ಅವರ ಭವಿಷ್ಯ ಹೇಳ್ಕೊಂಡಿದ್ರು. ದಿಸ್ ವಾಸ್ ಶಿವಲತಾ. ಇದು ಅವಳ ಲೈಫ್ ಸ್ಟೈಲ್. ಬಹಳ ಕಾಸು ಮಾಡ್ತಿದ್ರು ಶಿವಲತಾ. ಸೊ ಹೀಗೆ ಈ ಬೈಬಲ್ ಸಿಕ್ಕಿದಾಗ ಏನ್ ಮಾಡಿದ್ರು ಶಿವಲತಾ, ಈಸ್ಕೊಂಡು ಹೋದ್ರು ಮನೆಗೆ. ಇದೇನು ಬೈಬಲ್ ಎಲ್ಲ ಕೊಟ್ಟಿದ್ದಾರೆ ನನಗೆ ನಂಬಿಕೆ ಇಲ್ವಲ್ಲ ಅಂದ್ಬಿಟ್ಟು ಮನೆಯಿಂದ ಈಚೆ ಕಡೆ ಎಸೆದಾಳೆ. ಬಾಗಿಲಿಂದ ಈಚೆ ಹಳ್ಳಿ ಎಸ್ದಾಗ ಒಂದು ಮೇಕೆ, ಗೋಟ್, ಆ ಬೈಬಲ್ ತಗೊಂಡ್ಬಂದು ಹೊಸದ ಮೇಲೆ ಇಟ್ಬಿಟ್ಟು ಹೋಗಿರುತ್ತೆ. ಇದು ನಿಜ. ತಗೊಂಡ್ತಾಳೆ, ವಾಪಸ್ ತಗೊಂಡ್ಬಿಟ್ಟು ಅಲ್ಲಿ ಹಳ್ಳಿಗಳೆಲ್ಲ ಹೆಂಗೆ ಮನೆ ಹಿಂದೆ ಒಲೆ, ಬಿಸಿನೀರು ಕಾಯಿಸ್ಕೊಳಕ್ಕೆ ಅಲ್ವಾ, ಸರಿ ಇಲ್ಲ ಅಂದ್ಬಿಟ್ಟು ಒಲೆ ಹೋಗ್ಬಿಟ್ಟು ಎಸ್ಬಿಟ್ಟು ಬರ್ತಾಳೆ. ಒಲೆ ಎಸ್ಬಿಟ್ಟು ಬಂದಾಗ ಅವತ್ತು ಮಳೆ ಆ ಊರಿನಲ್ಲಿ ಆರೋಯ್ತು ಒಲೆ, ಬೈಬಲ್ ಸುಟ್ಟಿಲ್ಲ, ಸರಿ ಬಲ್ಲ ಆಯ್ತು ಅನ್ನೋದು ವಾಪಸ್ ತಗೊಂಡ್ಬಂದು ಬೈಬಲ್ನ ತಗೊಂಡ್ಬಂದ್ಬಿಟ್ಟು ಅಟ್ಟದ ಮೇಲೆ ಇಟ್ಟಿರ್ತಾಳೆ. ವಾಪಸ್ ಅವಳು ಕೆಲಸಕ್ಕೆ ಹೋಗ್ತಾಳೆ. ಸಾಯಂಕಾಲ ಬರ್ತಾಳೆ, ವಾಪಸ್ ಬೆಡ್ ಮೇಲೆ ಬಿದ್ದಿರುತ್ತೆ ಬೈಬಲ್. ಯಾಕೆ ಸರಿ ಇಲ್ಲ? ತಮಿಳಲ್ಲಿ ಏನಂತಾರೆ, ಸರಿ ಇಲ್ಲ ಇದು. ಸೊ ಹಂಗನ್ಬಿಟ್ಟು ಬೈಬಲ್ ನನ್ನ ಜೊತೆನೇ ಇರಲಿ ಅಂದ್ಬಿಟ್ಟು ತಗೊಂಡು ಪರ್ಸಲ್ ಇಟ್ಕೊಂಡು ಮರ್ತ್ಬಿಡ್ತಾರೆ ಅವಳು ಶಿವಲತಾ. ಸೊ ಒಂದು ದಿವಸ ಅವ್ರ ಯಜಮಾನರಿಗೆ ಹುಷಾರ್ ತಪ್ಪುತ್ತೆ, ಸ್ವಲ್ಪ ಸೀರಿಯಸ್ ಆಗ್ತಾರೆ. ಅಗೇನ್ ಪಟ್ಟಣಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ಬರ್ತಾಳೆ. ಚಿಕಿತ್ಸೆ ಪಡಿತಾ ಇರ್ತಾರೆ. ಅವರಲ್ಲಿ ಊಟ ಸೇರ್ತಾ ಇಲ್ಲ. ಆ ಗಂಡನಿಗೆ ಔಷಧಿ ಕೊಡ್ತಾ ಇದ್ದಾರೆ, ಊಟ ಸೇರ್ತಾ ಇಲ್ಲ, ವೀಕ್ ಆಗ್ತಿದ್ದಾರೆ ದಿನೇ. ಅವ್ರ ಹಾಸ್ಪಿಟಲ್ ಡಾಕ್ಟರ್ಸ್ ಹೇಳ್ತಾರೆ, ನೋಡಮ್ಮ ಶಿವಲತಾ, ನಿನ್ ಗಂಡ ಬದುಕಲ್ಲ, ಅವ್ರು ಮೋಸ್ಟ್ಲಿ ಅವರು ಪ್ರಾಣ ಕಳ್ಕೊಂತಾರೆ, ಹುಷಾರಿಲ್ಲ ಅವ್ರಿಗೆ, ಅವ್ರು ಊಟ ಮಾಡ್ತಾ ಇಲ್ಲ ಅಂತ. ಸ್ವಲ್ಪ ದಿವಸದಲ್ಲಿ ಅವರು ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಬಹಳ ಬೇಜಾರಾಗುತ್ತೆ ಶಿವಲತಾಗೆ. ಏನಿದು, ನಾನು ಎಲ್ಲರೂ ಭವಿಷ್ಯ ಹೇಳ್ತೀನಿ, ನನ್ನ ಜೀವನ ಈ ತರ ಆಗೋದಿಲ್ಲ ಅಂದ್ಬಿಟ್ಟು ತಾಯಿಗೆ ಫೋನ್ ಮಾಡಿ, ನೋಡಮ್ಮ ಇವ್ರು ಹೋಗ್ಬಿಟ್ರು, ನಾನು ಆಂಬ್ಯುಲೆನ್ಸ್ ಅಲ್ಲಿ ನಾನು ಬಾಡಿನ ತಗೊಂಡು ಹಳ್ಳಿಗೆ ಬರ್ತಾ ಇದ್ದೇನೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಬರ್ತೀನಿ ಅಂದ್ಬಿಟ್ಟು ಬಾಡಿನ ಹಾಕೊಂಡು ಆಂಬ್ಯುಲೆನ್ಸ್ ಅಲ್ಲಿ ಡ್ರೈವರ್ ಇವಳು ಮತ್ತೆ ಬಾಡಿ ಕೂತಿದ್ದಾಳೆ. ಗಾಡಿ ಬರ್ತಾ ಇದೆ ಹಳ್ಳಿ ಕಡೆಗೆ. ಬರ್ತಾ ಇರುವಾಗ ಅದೇ ಯೋಚನೆ, ಇದೇನು ಹೀಗಾಗೋದಿಲ್ಲ ನನ್ನ ಜೀವನ, ಇವ್ರು ಹೋಗ್ಬಿಟ್ರಲ್ಲ ಈಗ ಸಡನ್ ಆಗಿ ಅಂದ್ಬಿಟ್ಟು ಕೂತಿರುವಾಗ ಪರ್ಸ್ ತೆಗಿತಾಳೆ, ನೋಡ್ತಾಳೆ ಬೈಬಲ್. ಓ, ಇವ್ರು ಯಾರು ಹೇಳಿದ್ರಲ್ಲ ಯೇಸು ಸ್ವಾಮಿ ನಿಜವಾದ ದೇವರು, ಅವ್ರು ಏನೇ ಕೇಳಿದ್ರು ಯೇಸು ಸ್ವಾಮಿ ಹೆಸರಲ್ಲಿ ಕೊಡ್ತಾರೆ ಅಂತ. ಹೌದಾ? ಬೈಬಲ್ ತೆಗೆದ್ಬಿಟ್ಟು ಆ ಗಂಡನ ಎದೆ ಮೇಲೆ ಇಟ್ಬಿಟ್ಟು ಹೇಳ್ತಾಳೆ, ದೇವರೇ ಯೇಸು ಸ್ವಾಮಿ ನಿಜವಾಗ್ಲೂ ದೇವರಾದ್ರೆ ನನ್ನ ಗಂಡನ ಹೆಸರು ಎದ್ದು ಕೂತ್ಕೊಂತಾನೆ. ಆಯಪ್ಪ ಎದ್ದು ಕೂತ್ಕೊಂಡು ಇಮಿಡಿಯೇಟ್ ನನಗೆ ಹೊಟ್ಟೆ ಹಸುವಾಗಿದೆ, ನನಗೆ ಎಲ್ಲ ನಿಲ್ಲಿಸು, ಯಾವ್ದು ನಾನು ಇದರಲ್ಲಿ ನಿಲ್ಲಿಸು, ನಾನು ಇಮಿಡಿಯೇಟ್ ಊಟ ಮಾಡಬೇಕು ಅಂದ್ಬಿಟ್ಟು ಊಟ ಮಾಡಿ ಅವಳು ಆಶ್ಚರ್ಯ, ಇದರಲ್ಲಿ ನಡೀತೀರಿ ಅಂತ. ವಾಪಸ್ ಬರ್ತಾರೆ ಹಳ್ಳಿಗೆ. ಇಲ್ಲ ಬದುಕಿದ್ರು ಅವ್ರು, ಇದಾಯ್ತು ಯೇಸುಸ್ವಾಮಿ ಬದುಸ್ಕೊಂಡ್ರು. ವಾಪಸ್ ಬರ್ತಾರೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಗಿಡಿಯನ್ಸ್ ಮೀಟಿಂಗ್ ಆದಾಗ ಶಿವಲತಾ ಬಂದು ಅವಳ ಬಗ್ಗೆ ಸಾಕ್ಷಿ ಹೇಳ್ತಾಳೆ. ಯೂಟ್ಯೂಬಲ್ಲಿ ಅವಳ ವಿಡಿಯೋ ಇದೆ ನೋಡಿ, ಶಿವಲತಾ ಗಿಡಿಯನ್ಸ್ ಬೈಬಲ್ ಹೇಗೆ ರೂಪಾಂತರ ಆದ್ಲು ಅಂತ ಎಷ್ಟೊಂದು ವಿಡಿಯೋಗಳಿದೆ ನೋಡಿ. ಸೊ
ವಾಪಸ್ ಹೋಗ್ತಾಳೆ. ಅವ್ರಿಗೆ ಆಶ್ಚರ್ಯ, ನಮಗೆ ಆಗ್ತಿಲ್ಲ. ಆಮೇಲೆ ಡೈಜೆಸ್ಟ್ ಆಗಿ ಹೌದು ಈ ಥರ ಆಯಿತು ನನ್ನ ಜೀವಿತದಲ್ಲಿ, ನನ್ನ ಯಜಮಾನರು ಎದ್ದು ಬಂದರು, ಜೀವಿತವಾಗಿ ಅವ್ರು ಎದ್ದು ಬಂದರು ಅಂದ್ಬಿಟ್ಟು ವಾಪಸ್ ಹೋಗಿ ಚರ್ಚ್ಗೆ. ಹೌದು ಯೇಸು ಸ್ವಾಮಿನೇ ನನಗೆ ಈ ಥರ ಒಂದು ರೂಪಾಂತರ ಮಾಡಿ ನನಗೆ ಯೇಸು ನನ್ನ ಗಂಡನ ವಾಪಸ್ ಕೊಟ್ಟಿದ್ದು. ಅವಾಗ ಅಲ್ಲಿ ಸಭಿಕರು ಮತ್ತೆ ಸಭಾಪಾಲಕರೆಲ್ಲ ಹೇಳ್ತಾರೆ, ಇಲ್ಲ ನೀವು ಬಂದು ಜಾಯ್ನ್ ಆಗು, ನಮ್ಮ ಚರ್ಚ್ ಜಾಯ್ನ್ ಆಗು, ಯೇಸು ಸ್ವಾಮಿ ನಂಬಿ ಬದುಕು ನಿಮ್ಗೆ ಮುಂದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಜಾಯ್ನ್ ಆಗಲ್ಲ. ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನಾನು ಯಾರ್ಯಾರು ಹೋಗಿ ಪಾಠ ಮಾಡಿ ಮಂತ್ರ ಮಾಡಿ ಅವರೆಲ್ಲ ದಾರಿ ತಪ್ಪಿಸಿದ್ನೋ ಅವ್ರನ್ನೆಲ್ಲರನ್ನು ಒಬ್ಬೊಬ್ಬರು ಯೇಸು ಸ್ವಾಮಿ ಕಡೆ ತಗೊಂಡ್ಬಿಟ್ಟು ಆಮೇಲೆ ನಾನು ಜಾಯ್ನ್ ಆಗ್ತೀನಿ. ನಾನು ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಅವಳಿರುವ ಹಳ್ಳಿಗಳಲ್ಲಿ ಒಬ್ಬರು ದೇವರ ವಾಕ್ಯನ ಸಾರ್ತಾ ಇದ್ದಾಳೆ, ಅವಳು ಯೇಸು ಸ್ವಾಮಿಗೋಸ್ಕರ ಹೋರಾಡ್ತಾಳೆ. ದಟ್ ಇಸ್ ದ ಸ್ಟೋರಿ ಆಫ್ ಶಿವಲತಾ. ಪ್ರೇಸ್ ಗಾಡ್. ಸೊ ಇದು ಒಂದು ಸಂಗತಿ, ನಮ್ಮ ಗಿಡಿಯನ್ ಸಂಸ್ಥೆಯಿಂದ ಒಂದು ಆಗಿರೋ ಒಂದು ಸಂಗತಿ. ಎಷ್ಟೊಂದಿದೆ ಈ ರೀತಿ, ಎಷ್ಟೊಂದಿದೆ. ರಾಯಲ್ ಫ್ಯಾಮಿಲಿ ಒಬ್ರು ಕೇಳ್ಬೋದು, ಐ ಮೀನ್ ಆನ್ಲೈನ್ ಎಷ್ಟೊಂದಿದೆ ಇನ್ಫಾರ್ಮೇಶನ್, ಹೇಗೆ ಗಿಡಿಯನ್ ಸಂಸ್ಥೆಯಿಂದ ಎಷ್ಟೊಂದು ಜನ ರೂಪಾಂತರವಾಗಿ ಸ್ವಾಮಿ ಕಡೆ ಬಂದಿರುತ್ತೆ. ನಾವು ಯಾರು? ಗಿಡಿಯನ್ ಸಂಸ್ಥೆ ಯಾರು? ನಾವು 123 ವರ್ಷ ಹಳೆಯ ಒಂದು ಸಂಸ್ಥೆ. 123 ವರ್ಷಗಳಿಂದ ನಾವು ಬೇರೆ ಬೇರೆ ಕಡೆ ಹಲವಾರು ಪಟ್ಟಣಗಳಲ್ಲಿ, ಊರುಗಳಲ್ಲಿ, ದೇಶಗಳಲ್ಲಿ ನಾವು ದೇವರ ವಾಕ್ಯನ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೇವೆ. ನಾವು ಗಿಡಿಯನ್ಸ್ ಆಗಿರೋರು ನಾವು ಯಾರು? ಕ್ರೈಸ್ತ ಪುರುಷರು, ಹೆಂಗಸರು, ಹುಡುಗಿಯರು, ಹುಡುಗರು, ಉದ್ಯಮಿಗಳು ಮತ್ತೆ ವ್ಯಾಪಾರಸ್ಥರು. ಫಾರ್ ಎಕ್ಸಾಂಪಲ್, ನಾನು ಒಂದು ಬಿಸ್ನೆಸ್ ಇದೆ, ನನ್ನದೇ ಒಂದು ಬಿಸ್ನೆಸ್ ಇದೆ. ಎಷ್ಟೊಂದು ಜನ ಕಾರ್ಪೊರೇಟ್ ಅಲ್ಲಿ ಇದ್ಕೊಂಡು ಬಂದು ಕೆಲಸ ಮಾಡ್ತಾರೆ. ಸರ್ ಬ್ರದರ್ಗೂ ಅವ್ರದೇ ಒಂದು ಬಿಸ್ನೆಸ್ ಇದೆ. ಈ ರೀತಿ ನಾವು ಟೈಮ್ ಮಾಡ್ಕೊಂಡು ಬಂದು ನಾವು ಗಿಡಿಯನ್ ಸಂಸ್ಥೆಗೋಸ್ಕರ ನಾವು ಕೆಲಸ ಮಾಡ್ತೇವೆ. ಸೊ ನಾವು ಕ್ರೈಸ್ತ ಸಮಾಜದಿಂದ ಬಂದಿರುವ ಹಲವಾರು ಸಭೆಗಳಿಂದ, ಫಾರ್ ಎಕ್ಸಾಂಪಲ್ ನಾನು ರೈಸ್ ಮಾರ್ಕ ದೇವಾಲಯ ಎಂಬ ಒಂದು ಸಭೆಯ ಒಂದು ಮೆಂಬರ್. ಸೊ ವಾಟ್ ಡು ವಿ ಡು? ನಾವು ಏನ್ ಮಾಡ್ತೀವಿ ಅಂದ್ರೆ, ದೇವರ ವಾಕ್ಯವನ್ನ ನಾವು ಹಲವಾರು ಜಾಗಗಳಲ್ಲಿ ಉಚಿತವಾಗಿ ವಿತರಣೆ ಮಾಡ್ತೀವಿ. ಹಾಸ್ಪಿಟಲ್ಸ್, ಸ್ಕೂಲ್ಸ್, ಕಾಲೇಜಸ್, ಫೈರ್ ಸ್ಟೇಷನ್, ಜೈಲ್ ಅಥವಾ ಪೊಲೀಸ್ ಸ್ಟೇಷನ್ ಆಗಲಿ, ಕೇಕ್ ಎಕ್ಸಿಬಿಷನ್ ಹೇಳಿದ್ನಲ್ಲ ಅಲ್ಲಿ, ಎಲ್ಲೇ ನಮ್ಗೊಂದು ಅವಕಾಶ ಕೊಟ್ಟು ಬಂದ್ರು ನಾವು ಸತ್ಯವೇದನ ಎಷ್ಟೋ ಭಾಷೆಗಳಲ್ಲಿ ನಾವು ಉಚಿತವಾಗಿ ವಿತರಣೆ ಮಾಡ್ತೇವೆ. ಇದು ನಾವು ಮಾಡುವ ಒಂದು ಕೆಲಸ. ಏನಕ್ಕೆ ನಾವು ಇದನ್ನ ಮಾಡೋದು? ಯಾಕೆ ಮಾಡ್ತೀವಿ? ಬೈಬಲ್ ಕೊಟ್ಬಿಟ್ರೆ ಅವ್ರು ಯೇಸು ಸ್ವಾಮಿ ಕರ್ಕೊಂಡ್ಬಿಡಿದ್ರ? ಇಲ್ಲ, ಕಂಡ್ಕೊಡ್ತಾರೆ. ಯೆಶಾಯ 55:11 ಓದ್ತೀರಾ? ಯೆಶಾಯ 55:11, 55ನೇ ಅಧ್ಯಾಯ 11ನೇ ವಚನ, ಜೋರಾಗಿ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ ಕೈಗೊಳಿಸುವ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಸೊ ದೇವರ ವಾಕ್ಯ ಒಂದ್ಸತಿ ಹೊರಟ ಮೇಲೆ ದೇವರ ಒಂದು ಕಾರ್ಯವನ್ನು, ಇಷ್ಟಾರ್ಥವನ್ನು ನೆರವೇರಿಸುವ ವ್ಯರ್ಥವಾಗಿ ವಾಪಸ್ ಬರುವುದಿಲ್ಲ ಎಂದು ನಂಬಿ ದೇವರ ವಾಕ್ಯದಲ್ಲಿ ಒಬ್ಬನ ರೂಪಾಂತರ ಮಾಡುವ ಒಂದು ಬಲವಿದೆ ಎನ್ನುವ ನಂಬಿಕೆಯಿಂದ ನಾವು ಬೇರೆ ಬೇರೆ ಕಡೆ ಸತ್ಯವೇದನ ನಾವು ಉಚಿತವಾಗಿ ವಿತರಣೆ ಮಾಡ್ತೀವಿ. ಇನ್ನೊಂದು ಸತ್ಯವೇದ ನಾವೆಲ್ಲಿದೆ? ಮಿಲಿಟರಿ ಕ್ಯಾಂಪ್ಸ್ ಮತ್ತೆ ಆರ್ಮಿ ಕ್ಯಾಂಪ್ಸ್ ಅಲ್ಲಿ ನಾವು ಹೋಗಿ ಉಚಿತವಾಗಿ ವಿತರಣೆ ಮಾಡ್ತೀವಿ. ನಾವು 123 ವರ್ಷಗಳಿಂದ ನಾವು ಸೇವೆ ಮಾಡ್ತಿದೀವಿ, ಬೈಬಲ್ ವಿತರಣೆ ಮಾಡ್ತೀವಿ. 2 billion, over 2 billion Bible scriptures is something that we have distributed free. ಸೊ ಎಲ್ಲೆಲ್ಲಿ ಹೋಟೆಲ್ಸ್ ಅಲ್ಲಿ ಅಷ್ಟು, ಹೋಟೆಲ್ ಅಲ್ಲೂ ನಾವು ಹೋಗಿ ಫ್ರೀಯಾಗಿ ಫುಲ್ ಬೈಬಲ್ ಪ್ಲೇಸ್ ಮಾಡಿ ಬರ್ತೀವಿ. ಏನಕ್ಕೆ ಹೋಟೆಲ್ ಅಲ್ಲಿ? ಯಾರನ್ನ ನೋಡಿದ್ರೆ ಹೋಟೆಲ್ಸ್ ಅಲ್ಲಿ ಗಿಡಿಯನ್ಸ್ ಬೈಬಲ್ ಇರ್ತದೆ, ಹೋದಾಗ ನೀವು ಹೋಟೆಲ್ ನೋಡಿದ್ದಾರೆ. ಸೊ ಏನಕ್ಕೆ ಅಂದ್ರೆ ಎಷ್ಟೊಂದು ಜನ ಏನಕ್ಕೆ ಹೋಗ್ತಾರೆ ಹೋಟೆಲ್ಗೆ? ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೊಂದು ಜನ they go to hotels with prostitutes. ಅವಾಗ ಏನಾಗುತ್ತೆ? ಎಷ್ಟೊಂದು ಜನ ದೇವ್ರ ವಾಕ್ಯನ ಕಂಡುಕೊಂಡು ಯೇಸು ಸ್ವಾಮಿ ಕಡೆ ಬಂದಿದ್ದಾರೆ. ಹೋಟೆಲ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಹೋಗಿರೋರು ಏನೋ ಒಂದು 2 ನಿಮಿಷ ಕೂತ್ಕೊಂಡು ದೇವ್ರ ವಾಕ್ಯ ಓದ್ಬಿಟ್ಟು ಆಮೇಲೆ ಮಾಡ್ಕೋಣ ಅನ್ಬಿಟ್ಟು ಕೂತ್ಕೊಂಡು ದೇವ್ರ ವಾಕ್ಯ ಓದ್ಕೊಂಡು, ಅಯ್ಯೋ ಏನ್ ಮಾಡ್ಕೊಂಡಿದ್ದೆ ನಾನು ಅನ್ಬಿಟ್ಟು ಬಂದ್ಬಿಟ್ಟು ಸಾಕ್ಷಿ ಹೇಳ್ತಾರೆ. ಗಿಡಿಯನ್ ಸಂಸ್ಥೆನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ಈ ಹೋಟೆಲ್ಗೆ ಹೋಗಿದ್ದೆ, ಈ ಡೇಟ್ ಇದು ಮಾಡ್ಕೊಂಡ್ಬಿಡ್ತಿದ್ದೆ, ಬಟ್ ಐ ಆಮ್ ಬ್ಯಾಕ್ ಅನ್ಬಿಟ್ಟು ಯೇಸು ಸ್ವಾಮಿನ ಸ್ತೋತ್ರ ಹೇಳ್ತಾರೆ. ಸೊ ಇದು ನಾವು ಮಾಡ್ತಿರೋ ಒಂದು ಕೆಲಸ, ಬೈಬಲ್ ವಿತರಣೆ ಮಾಡ್ತೀವಿ. ಎಷ್ಟು ನಾವು ಮಾಡಿದ್ವಿ? ಹೋದ ವರ್ಷ ಪ್ಯಾಂಡಮಿಕ್ ಇತ್ತು, ಇದೆಲ್ಲ ಏನೇನೋ ಆಗಿತ್ತಲ್ಲ, ಆದ್ರೂ ನಾವು ಇಡೀ ಪ್ರಪಂಚದಲ್ಲಿ 200 ದೇಶಗಳಲ್ಲಿ ನಾವು ಬೈಬಲ್ ವಿತರಣೆ ಮಾಡ್ತಿದ್ವಿ. 108 ಭಾಷೆಗಳಲ್ಲಿ. ಭಾರತ ದೇಶದಲ್ಲಿ ಮಾತ್ರ 24 ಭಾಷೆಗಳಲ್ಲಿ ನಾವು ಮುದ್ರಿಸಿ ಸತ್ಯವೇದನ ಉಚಿತವಾಗಿ ವಿತರಣೆ ಮಾಡ್ತಿದ್ದೇವೆ. ಮತ್ತೆ ಹೋದ ವರ್ಷ ಈ ಕಷ್ಟ ಕಾಲದಲ್ಲಿ ನಾವು ಇಡೀ ಪ್ರಪಂಚದಲ್ಲಿ 7,12,00,000 ಸತ್ಯವೇದಗಳನ್ನ ವಿತರಣೆ ಮಾಡಿದ್ದೀವಿ.
ಇಡೀ ಪ್ರಪಂಚದಲ್ಲಿ. ಭಾರತ ದೇಶದಲ್ಲಿ ಮಾತ್ರ ನಾವು 1,71,00,000 ಸತ್ಯವೇದಗಳನ್ನ ನಾವು ಉಚಿತವಾಗಿ ವಿತರಣೆ ಮಾಡಿದ್ದೇವೆ ಹೋದ ವರ್ಷ. ಈ ಕಷ್ಟ ಟೈಮಲ್ಲಿ ನಾವು ವಿತರಣೆ ಮಾಡುವ ನಂಬರ್ಸ್. ಸೊ ಇದು ನಮ್ಮ ಸಂಸ್ಥೆ, ಇದು ನಾವು ಮಾಡ್ತಿರೋ ಸ್ವಲ್ಪ ಕಾರ್ಯ. ನೀವು ಹೇಗೆ ಭಾಗಿಯಾಗಬಹುದು, ನೀವು ಹೇಗೆ ನಮ್ಮ ಜೊತೆ ಸೇರಿ ನಮ್ಮ ಈ 123 ಹಳೆಯ ಒಂದು ಎಫರ್ಟ್ ಅಲ್ಲಿ ನೀವು ಹೇಗೆ ಭಾಗಿಯಾಗಬಹುದು ಅಂದ್ರೆ, ನಂಬರ್ 1, ನಮಗೋಸ್ಕರ ನೀವು ದಿನ ಪ್ರಾರ್ಥನೆ ಮಾಡಲೇಬೇಕು. ಫಸ್ಟ್ ಗಿಡಿಯನ್ ಸಂಸ್ಥೆನ ದೇವರ ಆಶೀರ್ವದಿಸಿ ಅವ್ರನ್ನ ಹೆಲ್ಪ್ ಮಾಡು. ಆದಷ್ಟು ಜಾಗ ಅವ್ರ ಪರ್ಮಿಷನ್ ಬರಲಿ, ಪ್ರಿಂಟಿಂಗ್ಗೋಸ್ಕರ ಅವ್ರಿಗೆ ಧನ ಸಹಾಯ ಆಗಲಿ, ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ಪ್ಲೀಸ್ ಕೇಳು ಅಂತ ಪ್ರಾರ್ಥನೆ ಮಾಡಿ. 2, ಪಾರ್ಟಿಸಿಪೇಟ್. ಹೇಗೆಂದ್ರೆ ನಮ್ಮ ಸಂಸ್ಥೆಯನ್ನು ಬಂದು ಸೇರಿ, ನಮ್ಮ ಹತ್ರ ಫಾರ್ಮ್ಸ್ ಇದೆ, ಮೆಂಬರ್ಶಿಪ್ ಫಾರ್ಮ್ಸ್ ಇದೆ. ಪುರುಷರೇ ನೀವು ಸೇರಿದಾಗ ನಿಮ್ಮ ಸ್ಪೌಸ್, ನಿಮ್ಮ ಹೆಂಡತಿಯರು ದೇ ಬಿಕಮ್ ಆಕ್ಸಿಲರಿ ಪಾರ್ಟ್ ಆಫ್ ದ ಮಿಷನ್. ಸೊ ಪುರುಷರೇ ಬಂದು ಸೇರಿ, ಕಷ್ಟ ಇಲ್ಲ. ನೀವು ಯಾರಿಗೆ ಗೊತ್ತಾ, ನೀವು ಟೈಮ್ ಇದ್ರೆ ದೇವ್ರ ಸೇವೆ ಮಾಡಬೇಕು ಅಂತ ಟೈಮ್ ಅನ್ನು ಅಲೋಕೇಟ್ ಮಾಡಿದ್ರೆ ಪ್ಲೀಸ್ ಡೋಂಟ್ ಜಾಯಿನ್. ದಿಸ್ ಇಸ್ ಓನ್ಲಿ ಫಾರ್ ಬಿಸಿ ಪೀಪಲ್. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಬಂದು ಜಾಯಿನ್ ಆಗಿ. ದೇವ್ರು ನಿಮ್ಮ ಟೈಮ್ನ ಅವ್ರು ಅಲೋಕೇಟ್ ಮಾಡಿ ನಿಮ್ಮನ್ನು ಉಪಯೋಗಿಸ್ಕೊಂತಾರೆ. ನಾನು ಹೀಗೆ ಭಯ ಪಡ್ತಿದ್ದೆ 2017 ಸೇರಿದಾಗ, ಟೈಮ್ ಇಲ್ಲ ಹೇಗೆ ಮಾಡೋದು, ಜಸ್ಟ್ ಗೆಟಿಂಗ್ ಸ್ಟಾರ್ಟ್ ಮೈ ಬಿಸ್ನೆಸ್, ಏನ್ ಮಾಡೋದು, ಟೈಮ್ ಹೇಗೆ ಮಾಡ್ಕೊಳ್ಳೋದು. ಅದ್ಭುತವಾಗಿ ದೇವರು ನಡೆಸ್ತಾರೆ, ಟೈಮ್ ಮಾಡ್ಕೊಡ್ತಾರೆ. ಇಟ್ ವರ್ಕ್ಸ್ ಔಟ್ ಸೋ ವೆಲ್. ಅವ್ರ ಕೈ ಕೊಟ್ಟಾಗ ಇಟ್ ವರ್ಕ್ಸ್ ಸೋ ಬ್ಯೂಟಿಫುಲಿ. ಸೊ ಬಂದು ಜಾಯಿನ್ ಆಗಿ. ನಿಮ್ಗೆ ಟೈಮ್ ಇಲ್ಲ, ದೇವ್ರ ಸೇವೆ ಮಾಡಬೇಕು, ಇಟ್ಸ್ ಅನ್ ಅಮೇಸಿಂಗ್ ಆಪರ್ಚುನಿಟಿ. ಬಂದು ಜಾಯಿನ್ ಆಗಿ. ಇಟ್ ಜಸ್ಟ್ ಕಾಸ್ಟ್ 1,300 rupees ಫಾರ್ ದ ಮೆಂಬರ್, ಅಂಡ್ ಸ್ಪೌಸ್ ಜಾಯಿನ್ ಆಗಬೇಕು ಅಂದ್ರೆ 500 rupees. ಬಂದು ಜಾಯಿನ್ ಆಗಿ, ವಿಲ್ ಹೆಲ್ಪ್ ಯು. It doesn't take too much time, so it's easy. ಎರಡನೇದು, participate, join us. Number 3, ಇಲ್ಲಿ ಫಿಲ್ಟರ್ ಕಾಫಿ ಅಂತ ಒಂದು ಹೋಟೆಲ್ ಇದೆ, ಎಲ್ಲ ಇದೆ. ಒಂದು ಮಸಾಲೆ ದೋಸೆ ಎಷ್ಟು? ಅದು ಸ್ವಲ್ಪ ಕಾಸ್ಟ್ಲಿ, ಸ್ಟೈಲ್ ಸರ್ವ್ ಮಾಡ್ತಾರಲ್ಲ. ಸೊ ಎಷ್ಟು ಒಂದು ಮಸಾಲೆ ದೋಸೆ? 80, ಐ ಸಪೋಸ್ 80 ಆಗಿರಬೇಕು. ನಮ್ಮ ಒಂದು ಬೈಬಲ್ ಪ್ರಿಂಟ್ ಮಾಡಕ್ಕೆ 35 ರೂಪಾಯಿ ಕರ್ತನಲ್ಲಿ ಒಂದು ಬೈಬಲ್. ಸೊ ನೀವು 3 ಬೈಬಲ್ ಅಂತ ಇಟ್ಕೊಂಡ್ರೆ 105 rupees ಅಷ್ಟೇ. 105 rupees is what costs for 3 Bibles. ಇದನ್ನ ಬೈಬಲ್ ಬುಕ್ ಅಂತ ಅನ್ಕೋಬೇಡಿ. ಇದಕ್ಕೆ ಯಾರಿಗೂ ಕೈ ಹೋಗುತ್ತೆ, ಯಾರೋ ರೂಪಾಂತರವಾಗಿ ಯೇಸುವನ್ನ ಕಂಡುಕೊಂಡು ಬರ್ತಾರೆ, ರಕ್ಷಣೆ ಹೊಂದ್ತಾರೆ. ಸೊ ನಾನು ಹೇಳೋದು ಏನು ಅಂದ್ರೆ, ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ, ಕಾಂಟ್ರಿಬ್ಯೂಟ್. ಬ್ರದರ್ ಅಂತ ಕವರ್ಸ್ ಇದೆ, ಕವರ್ಸ್ ತಗೊಂಡು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಟ್ರೈ ಮಾಡಿ. ನಂಬರ್ 4, ಲಾಸ್ಟ್, ನಾನೇನು ಹೇಳೋದು ಅಂದ್ರೆ, ನಿಮಗೆ ಗೊತ್ತಿರುವ ಜಾಗಗಳು, ಫಾರ್ ಎಕ್ಸಾಂಪಲ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದೆ, ಇದೆಲ್ಲ ಮ್ಯಾಕ್ಸ್ವೆಲ್ ಸ್ಕೂಲ್ ಅಂತ ಒಂದಿದೆ. ಸೊ ಬೇರೆ ಬೇರೆ ಜಾಗಗಳಿದೆ. ಇನ್ ಕೇಸ್ ಯು ಹ್ಯಾವ್ ಕನೆಕ್ಷನ್ ದೇರ್, ಹೇಳಿ ನಾವು ಬಂದು ಫ್ರೀಯಾಗಿ ಅಲ್ಲಿ ಬೈಬಲ್ ವಿತರಣೆ ಮಾಡಿ ಹೋಗ್ತೀವಿ. ನಿಮಗೆ ಎಲ್ಲಾನು ಒಂದು ಕಡೆ ಕನೆಕ್ಷನ್ ಓಪನಿಂಗ್ ಇದ್ರೆ ನಾವು ಹೇಳಿ, ವಿ ವಿಲ್ ಕಮ್ ಎಸ್ ಅ ಟೀಮ್. ನಾವು ಬೈಬಲ್ ಅಲ್ಲಿ ಉಚಿತವಾಗಿ ವಿತರಣೆ ಮಾಡಿ ಎಲ್ಲರೂ ಕೊಡ್ತೀವಿ. ಅವ್ರು ಸ್ವೀಕರಿಸ್ತಾರೆ, ನೀವು ನೋಡ್ಬೇಕಾದ್ರೆ ಹೇಗೆ ಸ್ವೀಕರಿಸ್ತಾರೆ ಅಂತ ಕೊಟ್ಟು ನಾವು ಹೋಗ್ತೀವಿ. ಅದೇ ನಮ್ಮ ಸಂಸ್ಥೆ, ಅದು ನಾವು ಮಾಡ್ತಿರೋ ಸೇವೆ ಅದರಲ್ಲಿ ಬೇರೆ. ನಮಗೆ ಇಲ್ಲಿ ಸಹಾಯ ಮಾಡಿ ಸಮಯ ಕೊಟ್ಟಿದ್ದಕ್ಕೆ ಪಾಲಕರಿಗೆ, ಸಮಪಾಲನಾ ಸಮಿತಿ ಹಿರಿಯರು, ಸಭಿಕರಿಗೆ ಎಲ್ಲರಿಗೂ ನಮ್ಮ ಧನ್ಯವಾದ. ದೇವರಲ್ಲಿ ಆತ್ಮಿಕ ಅಭಿವೃದ್ಧಿ ಹೊಂದಿರಿ. ದೇವರ ವಾಕ್ಯದಲ್ಲಿ ಸಮಯ ನೀವು ಕಳಿಬೇಕು. ದೇವರನ್ನ ಅದ್ಭುತವಾಗಿ ಮುಂದುವರಿಸಲಿ, ದೇವರನ್ನ ಆಶೀರ್ವದಿಸಲಿ. ಪ್ರೈಸ್ ಗಾಡ್. ವಂದನೆಗಳು. ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಇದುವರೆಗೂ ಕೂಡ ನಮಗಿರುವ ಸವಾಲುಗಳ, ಚಾಲೆಂಜ್ಗಳನ್ನು ಸವಿಸ್ತಾರವಾಗಿ ನಮಗೆ ಆಗತಕ್ಕಂಥ ವಿಷಯಗಳನ್ನು, ದೇವರ ಯೇಸು ಸ್ವಾಮಿಯ ಮಹಾ ಆಜ್ಞೆ, ಹೋಗಿ ಲೋಕಕ್ಕೆಲ್ಲ ಸುವಾರ್ತೆ ಸಾರಿರಿ ಎಂಬ ವಾಕ್ಯದ ಪರವಾಗಿ ಅನೇಕ ಕಾರ್ಯಗಳನ್ನು ನಾವು ವಾಕ್ಯದ ಮೂಲಕ ಕಲಿತ್ಕೊಂಡಿದ್ದೇವೆ. ನಾವು ಮಾಡಬೇಕು ಅಥವಾ ಮಾಡುವವರಿಗೆ ನಾವು ಪ್ರೋತ್ಸಾಹಿಸಬೇಕು. ಈ ಒಂದು ಕಾರ್ಯದ ನಿಮಿತ್ತವಾಗಿ ದೇವರ ಆಶೀರ್ವಾದಗಳು ನಮಗೂ ನಮ್ಮ ಕುಟುಂಬಕ್ಕೆ ಬರುವುದಾಗಿ ಬಹಳ ಸವಿಸ್ತಾರವಾಗಿ ಗಿಡಿಯನ್ ಸಂಸ್ಥೆಯ ಮೂಲಕವಾಗಿ ತಿಳಿದುಕೊಂಡಿದ್ದೇವೆ. ಇದು ಈಗಿನ ಪರಿಸ್ಥಿತಿಗೆ ಬಹಳ ಅಗತ್ಯವಾಗಿದೆ. ದೇವರು ತಾನೇ ನಮ್ಮೆಲ್ಲರನ್ನು ಈ ರೀತಿಯಾಗಿ ಬಲವೊಂದಿ ನಮ್ಮ ಸಭೆಯ ಮೂಲ ಉದ್ದೇಶದಾಗೆ ಇರುವ ಹಾಗೆ, ವಿ ಆರ್ ಕ್ರಿಶ್ಚಿಯನ್ಸ್, ನಾವು ಕ್ರೈಸ್ತವಿ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರು. ವಿ ಆರ್ ಹೋಲಿ ಪೀಪಲ್, ನಾವು ಪರಿಶುದ್ಧ ಜನಾಂಗಕ್ಕೆ ಸೇರಿದವರಾಗಿದ್ದೇವೆ. ಮೂರನೇದಾಗಿ ವಿ ಆರ್ ಎವೆಂಜಲಿಕಲ್, ನಾವು ಸುವಾರ್ತೆ ಸಾರುವ ಮಕ್ಕಳಾಗಿದ್ದೇವೆ. ಇದು ನಮ್ಮ ನ್ಯಾಸರಿನ್ ಸಭೆಯ ಮುಖ್ಯ ಧ್ಯೇಯ. ಹಾಗಿದ್ದ
ಇದು ನಮ್ಮ ನಾಯಕ ದೇವರು ಕೂಡ ಏನು ವ್ಯತ್ಯಾಸವಿಲ್ಲದ ಹಾಗೆ ಈ ಸೇವೆ ಮುಂದುವರಿಸ್ತಾ ಇದ್ದಾರೆ. ದೇವರು ಈ ಕಾರ್ಯದಲ್ಲಿ ತೊಡಗಿರುವ ಎಲ್ಲರನ್ನು ಆಶೀರ್ವದಿಸಬಹುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮೆಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣವಾದ ಪರಲೋಕದ ಪ್ರೀತಿಯುಳ್ಳ ದಯಾಮಯ ದೇಶವೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದಿ ದೇವನೇ, ಕರ್ತನೇ, ಒಡೆಯನೇ, ರಕ್ಷಕನೇ, ನಮ್ಮ ನಿರ್ಮಾಣಿಕನೇ, ನೀನು ಈ ಲೋಕದಲ್ಲಿ ನಮ್ಮನ್ನು ಜೀವಿಸಲಿಕ್ಕೆ ಬಿಟ್ಟು ದೇವರೇ ನಿನ್ನ ಕಾರ್ಯಗಳ ಜವಾಬ್ದಾರಿಯನ್ನು ವಹಿಸಿಕೊಂಡವರಾಗಿ ನಾವು ನಿನ್ನ ನಿತ್ಯ ಜೀವಕ್ಕೆ ಪಾತ್ರರಾಗುವಂತೆಯೂ ಮತ್ತು ಇತರರನ್ನು ಕೂಡ ನಿತ್ಯ ಜೀವಕ್ಕೆ ನಡೆಸಲು ಬೇಕಾದ ಕಾರ್ಯಗಳ ಆಲೋಚನೆಗಳನ್ನು ನೀವು ಇದನ್ನು ನಮಗೆ ದಯಪಾಲಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದ ದೇವರಾಗಿದ್ದಿ. ದೇವರೇ, ಈ ಒಂದು ಪರಿಶುದ್ಧ ಜನಾಂಗವು ಮುಂದಿನ ಎಲ್ಲ ದಿನಮಾನಗಳಲ್ಲಿ ಕೂಡ ನಿನ್ನ ಸಾನ್ನಿಧ್ಯದಲ್ಲಿ ಬರುವ ಹಾಗೆ ಈ ಲೋಕದ ಸಕಲ ಕಾರ್ಯಗಳು ಮುಗಿದಾಗ ನಾವು ಕೂಡ ನಿನ್ನೊಟ್ಟಿಗೆ ಜೀವಿಸುವ ಒಂದು ಸೌಭಾಗ್ಯದ ಸುವಾರ್ತೆಯನ್ನು ನೀನು ತಲುಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಸುವಾರ್ತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾಡುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳಿಗಾಗಲಿ ಸಭೆಗಳಿಗಾಗಲಿ ವಿಶ್ವಾಸಿಗಳಿಗಾಗಿ ಸಹ ನಾವು ಬೇಡ್ಕೊಳ್ತೇವೆ. ಇವರೆಲ್ಲರಿಗೂ ಬೇಕಾದ ಧೈರ್ಯ, ಸ್ಥೈರ್ಯ ಮತ್ತು ನಿನ್ನ ದೈವಿಕ ಜ್ಞಾನವನ್ನು ದಯಪಾಲಿಸು. ಈ ಲೋಕಕ್ಕೆ ಸುವಾರ್ತೆಯ ಸಾರುವ ಅಂಬಾಸಡರ್ಗಳಾಗಿ ನಮ್ಮನ್ನು ಪರಿವರ್ತಿಸು. ದೇವರೇ, ನಿನ್ನ ಈ ಪರಿಚಾರದಲ್ಲಿ ನಮ್ಮ ದಿವ್ಯ ಜ್ಯೋತಿ ನಾಯಕ ಸಭೆಯು ಕೂಡ ಒಂದು ಅಂಗವಾಗಿ ಬೆಳೆಯುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಮಾತಾಡೋದು ಇನ್ನೂ ಅನೇಕ ಕಾರ್ಯಗಳು ಉಳಿದಿವೆ ಸ್ವಾಮಿ. 2021ನೇ ವರ್ಷದಲ್ಲಿ ಅನೇಕ ಮಂದಿ ಈ ಸುವಾರ್ತೆಯ ಮೂಲಕ ನೀವು ನಮ್ಮ ದೇವರೆಂಬುದನ್ನು ನಿರೂಪಿಸಲಿಕ್ಕೆ ಆಗುವ ಹಾಗೆ ಸಕಲವನ್ನು ಜಯಿಸುತ್ತಾ ಈ ಲೋಕದ ಜನರೆಲ್ಲರೂ ನಿನ್ನ ಪ್ರೀತಿ, ಆದರಣೆ, ಸಂತೋಷ, ಸಮಾಧಾನ ಮತ್ತು ಸತ್ಯತೆಗಳನ್ನು ತಿಳಿದುಕೊಂಡು ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ಅತಿ ವಿನಯವಾಗಿ ಬೇಡ್ಕೊಳ್ತೇವೆ. ಪ್ರೀತಿಯುಳ್ಳ ತಂದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಪ್ರಯತ್ನವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆ ಸಹವಾಸವು ಇಂದಿಗೂ ಸದಾ ಕಾಲವು ನಮ್ಮೆಲ್ಲರೊಡನೆ ನಿರಂತರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ವಂದನೆಗಳು. ದಯವಿಟ್ಟು ಅಲ್ಲಿ ಕವರ್